वसतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಭಗವಂತ ನಮಗೆ ಭಗವದ್ಗೀತೆಯಲ್ಲಿ ಹಂತ ಹಂತವಾಗಿ ಅವಧೂತರು ಹೇಗಿದ್ದಾರೆ ಅಂದರೆ, ಭಗವಂತನನ್ನು ಕಂಡವರಿಗೆ ನಾವು ಅವಧೂತರು ಅಂತ ಹೇಳೋದು. ಹಾಗಾಗಿ ಭಗವಂತನನ್ನು ಕಂಡವರು ಹೇಗಿದ್ದಾರೆ ಅಂತ ಹೇಳ್ತಾ ಹೋದರೆ, ಈ 59 ಮತ್ತು 60ನೇ ಶ್ಲೋಕದಲ್ಲಿ 60 ಮತ್ತು 61ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ ಭಗವಂತ, ಕೇವಲ ದೇವರನ್ನ ಕಂಡವರು ಅಷ್ಟೇ ಅಲ್ಲ, ಶಾಸ್ತ್ರಗಳನ್ನು ತಿಳಿದವರು ಹೇಗಿದ್ದಾರೆ ಅಂತ. ಅಂದರೆ ಎಲ್ಲರೂ ಭಗವಂತನನ್ನು ನೋಡಿರೋದಕ್ಕೆ ಸಾಧ್ಯವಿಲ್ಲ ಅಲ್ವಾ. ಈಗ ಎಲ್ಲರೂ ರಾಘವೇಂದ್ರ ಸ್ವಾಮಿಗಳಾಗೆ ಅಥವಾ ಮಧ್ವಾಚಾರ್ಯರ ಹಾಗೆ ಅಥವಾ ರಾಮಾನುಜಾಚಾರ್ಯರ ಹಾಗೆ ಭಗವಂತನನ್ನು ನೋಡೋದಕ್ಕೆ ಸಾಧ್ಯವಿಲ್ಲ. ಶಂಕರಾಚಾರ್ಯರು ಭಗವಂತನನ್ನು ನೋಡಿದರು, ಅಂದರೆ ಮಾತೆಯನ್ನು ನೋಡಿದರು. ಅವರ ಹಾಗೆ ನೋಡೋದಕ್ಕೆ ಎಲ್ಲರಿಗೂ ಶಕ್ತಿ ಇಲ್ಲ ಅಲ್ವಾ. ಆದರೆ ಕೆಲವರು ಏನು ಮಾಡಿರ್ತಾರೆ, ಶಾಸ್ತ್ರಗಳನ್ನು ತಿಳ್ಕೊಂಡಿರ್ತಾರೆ, ವೇದಗಳನ್ನು ತಿಳ್ಕೊಂಡಿರ್ತಾರೆ. ಅವರಿಗೂ ಸಹ ಈ ಇಂದ್ರಿಯ ನಿಗ್ರಹ ಎಷ್ಟು ಕಷ್ಟ ಆಗುತ್ತೆ ಅನ್ನೋದನ್ನು ಈ 60ನೇ ಶ್ಲೋಕ ಮತ್ತು 61ನೇ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾನೆ ಭಗವಂತ. ಅಂದರೆ ನಾವು ಯಾರು ಎಲ್ಲವನ್ನ ತಿಳ್ಕೊಂಡ್ಬಿಟ್ಟಿದ್ದಾರೆ ಅಂತ ನಾವು ಅಂದ್ಕೊತೀವೋ ಅವರಿಗೆ ಪಾಪ ಎಷ್ಟು ಕಷ್ಟ ಆಗುತ್ತೆ ಇಂದ್ರಿಯ ನಿಗ್ರಹ. ಏಕೆಂದರೆ ಬರೀ ಭಗವಂತನನ್ನು ಕಂಡವರಿಗಷ್ಟೇ ಅಲ್ಲ, ಶಾಸ್ತ್ರಗಳು ಪ್ರತಿಯೊಂದು ತಿಳಿದವರಿಗೂ ಸಹ ತುಂಬ ಕಷ್ಟ ಆಗುತ್ತೆ ಅಂತ ಇಲ್ಲಿ ಹಂತ ಹಂತವಾಗಿ ಹೇಳ್ತಾ ಹೋಗ್ತಾನೆ. ಏನು ಹೇಳ್ತಾ ಇದ್ದಾನಪ್ಪ ಅಂತಂದರೆ, ಯತತಃ ಅಂದರೆ ಪ್ರಯತ್ನಿಸುವವರು, ಹೀ ಅಂದರೆ ಖಂಡಿತವಾಗಿಯೂ, ಅಪಿ ಆದಾಗಿಯೂ, ಕೌಂತೇಯ ಅಂದರೆ ಕುಂತಿ ಪುತ್ರನೇ, ಪುರುಷಸ್ಯ ಅಂದರೆ ಮಾನವರು ಅಂತ ಇಲ್ಲಿ ತೆಗೆದುಕೊಳ್ತಾ ಇದ್ದಾರೆ. ಅಂದರೆ ಅದನ್ನೇ ನಾನು ಹೇಳಿದ್ದು, ಗಂಡಾದರೂ ಆಗ್ಬೋದು, ಹೆಣ್ಣಾದರೂ ಆಗಬಹುದು. ವಿಪರ್ಶತ ಅಂದರೆ ವಿವೇಚನಾತ್ಮಕವಾದ ಜ್ಞಾನಪೂರ್ಣವಾದದ್ದು ಅಂತ. ಇಂದ್ರಿಯಾಣಿ ಇಂದ್ರಿಯಗಳು, ಮನ ಪ್ರಮಾಧಾನಿ ಅಂತ ಅಂದರೆ ಉದ್ವಿಗ್ನಗೊಳಿಸುತ್ತದೆ. ಹತಂತಿ ಅಂದರೆ ಎಳೆಯುತ್ತದೆ. ಹಾಗೆಯೇ ಪ್ರಸಭವಂ ಅಂದರೆ ಒತ್ತಾಯಪೂರ್ವಕದಿಂದ ಮನಸ್ಸನ್ನು ಅಂತ. ಅಂದರೆ ಇಲ್ಲಿ ಅರ್ಜುನನಿಗೆ ಹೇಳ್ತಾ ಇದ್ದಾರೆ, ಕೇವಲ ಭಗವಂತನನ್ನು ತಿಳಿದವರಷ್ಟೇ ಅಲ್ಲ, ಶಾಸ್ತ್ರವನ್ನು ತಿಳಿದವರು ಸಹ, ಅಂದರೆ ಪ್ರತಿಯೊಂದು ಪುರಾಣಗಳನ್ನು ಓದಿದವರಿಗೂ ಸಹ ಇಂದ್ರಿಯಗಳು ಎಷ್ಟು ಬಲಿಷ್ಠವಾಗಿದ್ದರೂ ಸಹ ಅದು ದುರ್ಬಲವಾಗಿ ಬಿಡುತ್ತೆ, ಅಂದರೆ ಬಲಾತ್ಕಾರದಿಂದ ಎಳೆದುಕೊಂಡು ಹೋಗಿಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಹೇಳ್ತಾ ಇರೋದು ಯತತೋ ಹ್ಯಾಪಿ ಕೌಂತೇಯ. ಇಲ್ಲೂ ಅಷ್ಟೇ ಕುಂತಿ ಪುತ್ರ ಅಂತಲೇ ಹೇಳ್ತಿದ್ದಾರೆ. ಯಾಕೆ ಇಲ್ಲಿ ಕುಂತಿ ಪುತ್ರ ಅಂತ ಹೇಳ್ತಿದ್ದಾರೆ ಅಂತಂದರೆ, ನಮ್ಮೆಲ್ಲರಿಗೂ ಗೊತ್ತು ಕುಂತಿ ಎಂತಹ ತಪಸ್ವಿ, ಹಾಗೆಯೇ ಆಕೆ ಹೇಗೆ ವರವನ್ನು ಪಡೆದ್ಲು ಅಂತ. ಹಾಗೆ ವರವನ್ನು ಪಡೆದವಳು ಸಹ ಏನು ಮಾಡಿದ್ಲು, ಒಂದೇ ಒಂದು ಕ್ಷಣಕ್ಕೆ ಹೌದಾ ಇದು ಸರಿ ಇದೆಯಾ ತಪ್ಪಿದೆಯಾ ಅಂತ ಆ ಮಂತ್ರದಿಂದ ಏನು ಮಾಡಿದ್ಲು, ಕರ್ಣನನ್ನು ಪಡೆದ್ಲು. ಇದು ನಮಗೆ ಗೊತ್ತಿರೋ ಅಂತಹ ಕತೆ, ಹಾಗಾಗಿ ಆ ಕತೆ ಹೇಳ್ತಾ ಇಲ್ಲ. ಅಂದರೆ ನಾವು ಎಷ್ಟೇ ಇಂದ್ರಿಯ ನಿಗ್ರಹವನ್ನು ಕಲಿತು, ಎಷ್ಟೇ ನಾವು ಶರಣಾಗತಿಯಾಗಿ, ಎಷ್ಟೇ ಸೇವೆಗಳನ್ನು ಮಾಡಿದರೂ ಸಹ ಕೆಲವೊಮ್ಮೆ ಏನಾಗುತ್ತೆ, ನಮ್ಮ ಬುದ್ಧಿ ನಮ್ಮ ಹತೋಟಿಯಲ್ಲಿ ಇರೋದಿಲ್ಲ. ಪುರುಷಸ್ಯ ಅಂತ ಅದಕ್ಕೆ ಹೇಳಿರೋದು, ಅಂದರೆ ಮಾನವರು. ಇಲ್ಲಿ ಕುಂತಿಯನ್ನು ತೆಗೆದುಕೊಳ್ಳಬಹುದು. ಹಾಗೆಯೇ ಇನ್ನು ನಾವು ಮಹರ್ಷಿಗಳನ್ನು ತೆಗೆದುಕೊಂಡ್ರೆ ಸಾಕಷ್ಟು ಕಥೆಗಳು ಬರ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ನಾವು ಎಷ್ಟೋ ಬಾರಿ ಭಗವದ್ಗೀತೆಯನ್ನು ನಾವು ಕೇಳ್ತಾ ಇದ್ದೀವಿ, ಭಗವದ್ಗೀತೆಯ ಅರ್ಥಗಳನ್ನು ಹೇಳ್ತಾ ಇದ್ದೀವಿ. ಆದರೆ ಇದನ್ನು ಅರ್ಥೈಸಿಕೊಳ್ಳೋದು ಅಥವಾ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ತುಂಬ ಕಷ್ಟದ ಕೆಲಸ. ಕೂತ್ಕೊಂಡು ಪಾಠ ಮಾಡೋದೇ ಬೇರೆ, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದೇ ಬೇರೆ ಅಲ್ವಾ. ಅಂದರೆ ಎಲ್ಲ ಅಳವಡಿಸ್ಕೊಂಡೇ ಪಾಠ ಮಾಡ್ತಾ ಇದ್ದೀವ? ಖಂಡಿತವಾಗ್ಲೂ ಇಲ್ಲ. ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ, ಇಲ್ಲ, ನಿಮ್ಮ ಜೊತೆ ನಾನು ಸಹ ಕಲ್ತ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ, ಇಂದ್ರಿಯ ನಿಗ್ರಹ ಅಷ್ಟು ಸುಲಭವಾಗಿರುವಂತಹ ವಿಷಯ ಅಲ್ಲವೇ ಅಲ್ಲ. ಇದಕ್ಕೆ
ಹೇಗೆ ಹೇಳ್ತಾರಪ್ಪ ಅಂತಂದರೆ ಅಯಸ್ಕಾಂತದ ಹಾಗೆ ಅಂತ ಹೇಳ್ತಾರೆ. ಅಂದರೆ ಭಗವಂತ ಅನ್ನೋನು ಹೇಗಿದ್ದಾನೆ ಅಂದರೆ ಒಂದು ಅಯಸ್ಕಾಂತದ ರೀತಿಯಲ್ಲಿ ಇದ್ದಾನೆ. ಅವನು ತಕ್ಷಣ ಏನು ಮಾಡ್ತಾನೆ, ನಮ್ಮನ್ನು ಎಳ್ಕೊಂಡ್ಬಿಡ್ತಾನೆ. ಇದು ಭಕ್ತಿಯಲ್ಲಿ ಇದ್ದಾಗ. ಭಗವಂತ ಅಯಸ್ಕಾಂತವಾಗಿದ್ದಾನೆ, ನಾವು ಕಬ್ಬಿಣವಾಗಿದ್ದೇವೆ. ಅವನು ಎಳ್ಕೊಳ್ಳುವಂತಹ ಆ ಆಕರ್ಷಣೆ ಯಾವುದಪ್ಪ ಅಂದರೆ ಭಕ್ತಿಯಲ್ಲಿ ಇದ್ದಾಗ. ಅದೇ ಆ ಅಯಸ್ಕಾಂತ ಏನಾದರೂ ಇಂದ್ರಿಯ ನಿಗ್ರಹವಾದಾಗ ನಮಗೆ ಇಂದ್ರಿಯಗಳು ಎಷ್ಟು ಬೇಗ ಸೆಳೆದುಕೊಳ್ಳುತ್ತಪ್ಪ ಅಂತ ಅಂದರೆ ಇನ್ನೂ ಫಾಸ್ಟಾಗಿ ಭಗವಂತನನ್ನು ನಾವು ಎಷ್ಟೇ ಸ್ಮರಣೆ ಮಾಡಿದ್ರೂ ಸಹ ತಕ್ಷಣ ಏನು ಮಾಡಿಬಿಡುತ್ತೆ, ಈ ಇಂದ್ರಿಯ ನಿಗ್ರಹ ಅನ್ನೋದು ಇನ್ನೂ ಫಾಸ್ಟಾಗಿ ಎಳ್ಕೊಂಡ್ಬಿಡುತ್ತಂತೆ. ಇದಕ್ಕೆ ಉದಾಹರಣೆ ನಾನು ಆಗಲೇ ಹೇಳಿದ ಹಾಗೆ ಋಷಿ ಮುನಿಗಳ ಸಾಕಷ್ಟು ಉದಾಹರಣೆಗಳು ಬರ್ತಾ ಹೋಗುತ್ತೆ. ಇದರಲ್ಲಿ ಒಂದು ಉದಾಹರಣೆ ತಗೋಬೋದು ಅಂತ ಅಂದರೆ ರಾಮಾಯಣದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಕೌಶಿಕ ಮಹಾರಾಜ ಅಂತ ಬರ್ತಾನೆ. ಈ ಕೌಶಿಕ ಮಹಾರಾಜ ಯಾರಪ್ಪ ಅಂತ ನಾವೇನಾದರೂ ನೋಡೋದಾದರೆ, ಕೌಶಿಕ ಮಹಾರಾಜ ಒಮ್ಮೆ ಕಾಡಿನಲ್ಲಿ ಬೇಟೆಗೆ ಬಂದಿರ್ತಾನೆ. ಅವನು ವಸಿಷ್ಠ ಮಹರ್ಷಿಗಳನ್ನು ಕಾಣ್ತಾರೆ. ಕಂಡಿದ ತಕ್ಷಣ ಅವರಿಗೆ ಅವರ ಆ ತೇಜಸ್ಸು, ಆ ವರ್ಚಸ್ಸು, ಅವರ ಜ್ಞಾನ ಏನಿದೆ ಇವನಿಗೆ ತಕ್ಷಣ ಮನಸೋತು ಬಿಡ್ತಾನೆ. ಅಯ್ಯೋ, ನನ್ನ ಹತ್ರ ಏನು ಆಸ್ತಿ ಅಂತಸ್ತು ಅಥವಾ ಈ ರಾಜ್ಯ ಎಲ್ಲವೂ ಇದೆ, ಇದೇನೂ ಇಲ್ಲವೇ ಇಲ್ಲ. ಓಕೆ, ನಾನು ಇದನ್ನೆಲ್ಲ ತ್ಯಜಿಸ್ಬಿಟ್ಟು ನಾನೂ ಸಹ ಬ್ರಹ್ಮರ್ಷಿ ಆಗಿಬಿಡ್ತೀನಿ. ಹೌದಾ, ಬ್ರಹ್ಮರ್ಷಿ ಆಗ್ತೀಯಾ ಅಂತ ಅಂದ್ಬಿಟ್ಟು ತಕ್ಷಣ ಆತ ತಪಸ್ಸು ಮಾಡ್ತಾ ಕೂತ್ಕೊತಾನೆ. ತಪಸ್ಸು ಮಾಡೋದಕ್ಕೆ ಆತ ಬರೋದು ದಕ್ಷಿಣ ದಿಕ್ಕಿಗೆ ಅಂತ ಹೇಳ್ತಾ ಹೋಗ್ತಾರೆ. ಈ ರೀತಿ ದಕ್ಷಿಣ ದಿಕ್ಕಿಗೆ ಬಂದು ತಪಸ್ಸು ಮಾಡುತ್ತಾ ಇದ್ದವ್ರು ಯಾರಪ್ಪ ಅವರು ಅಂತ ನೋಡೋದಾದರೆ ಆ ಕೌಶಿಕ ಮಹಾರಾಜರೇ ವಿಶ್ವಾಮಿತ್ರರು. ಅವರು ದಕ್ಷಿಣ ದಿಕ್ಕಿಗೆ ಫಸ್ಟ್ ಬರ್ತಾರೆ. ಬಂದ್ಬಿಟ್ಟು ಜೋರಾಗಿ ತಪಸ್ಸು ಮಾಡ್ತಾ ಹೋಗ್ತಾರೆ. ತಪಸ್ಸು ಮಾಡಿ ಎಷ್ಟೋ ತಪಶ್ಶಕ್ತಿಯನ್ನು ಗಳಿಸ್ತಾರೆ. ಆ ರೀತಿ ತಪಶ್ಶಕ್ತಿಯನ್ನು ಗಳಿಸಿದಾಗ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಕ್ಷಾಕು ವಂಶದಲ್ಲಿ ತ್ರಿಶಂಕು ಅಂತ ಬರ್ತಾ ಹೋಗ್ತಾನೆ. ಅವನು ಒಂದು ಸಲ ವಸಿಷ್ಠರ ಹತ್ರ ಹೋಗಿ ಕೇಳ್ತಾರೆ, ನನಗೆ ನನ್ನದೇ ಆದಂತಹ ನನಗೆ ಸ್ವರ್ಗಕ್ಕೆ ಕರ್ಕೊಂಡು ಹೋಗಿ ಅಂತ. ಆಗ ಅವ್ರು ಹೇಳ್ತಾರೆ, ಇಲ್ಲ, ಆಗೋದಿಲ್ಲ ಅಂತ. ತಕ್ಷಣ ಅವನ ಪಾಪ ಬರ್ತಾ ಇರ್ತಾನೆ. ಇದ್ದಕ್ಕಿದ್ದ ಹಾಗೆ ಈ ವಿಶ್ವಾಮಿತ್ರರ ಕಿವಿಗೆ ಅದು ಬೀಳುತ್ತೆ. ಓ, ವಸಿಷ್ಠರು ಆಗಲ್ಲ ಅಂತ ಅಂದ್ರೆ, ಹಾಗಿದ್ರೆ ಬಾ, ನಾನೇ ನಿನಗೆ ಹೊಸದು ಒಂದು ಲೋಕನೇ ಸೃಷ್ಟಿ ಮಾಡಿಬಿಡ್ತೀನಿ ಅಂತ ಹೇಳಿ ತ್ರಿಶಂಕು ಲೋಕವನ್ನೇ ಸೃಷ್ಟಿ ಮಾಡ್ತಾರೆ. ಅದೊಂದು ದೊಡ್ಡ ಕತೆ. ಅದನ್ನು ಹೇಳ್ತಾ ಕೂತ್ಕೊಂಡ್ರೆ ಒಂದು ಕ್ಲಾಸೇ ಬೇಕಾಗತ್ತೆ. ಹಾಗಾಗಿ ಅವರು ತ್ರಿಶಂಕು ಲೋಕವನ್ನು ಸೃಷ್ಟಿ ಮಾಡ್ತಾರೆ. ಇನ್ನೇನೋ ಅಲ್ಲೊಂದು ಗಲಾಟೆ ಆಗುತ್ತೆ. ಆಮೇಲೆ ಗೊತ್ತಾಗುತ್ತೆ, ಅಯ್ಯೋ, ಇದು ನನ್ನ ಕೆಲಸವೇ ಅಲ್ಲ. ನನ್ನ ಕೆಲಸ ಏನು? ಬ್ರಹ್ಮರ್ಷಿ ಆಗೋದು. ಓಕೆ, ನಂದು ಇದು ತಪ್ಪಾಯಿತು ಅಂತ ಏನು ಮಾಡ್ತಾರೆ, ಅಲ್ಲಿಂದ ವಾಪಸ್ ಬರ್ತಾರೆ. ವಾಪಸ್ ಬಂದು ತಕ್ಷಣ ಅವರು ಮತ್ತೆ ಪಶ್ಚಿಮ ದಿಕ್ಕಿಗೆ ಹೋಗ್ತಾರೆ. ಅಂದರೆ ಈ ದಿಕ್ಕೇ ಸರಿ ಇಲ್ಲ, ದಕ್ಷಿಣ ದಿಕ್ಕೇ ಬೇಡ, ನಾನು ಪಶ್ಚಿಮಕ್ಕೆ ಹೋಗ್ತೀನಿ. ಪಶ್ಚಿಮಕ್ಕೆ ಹೋಗ್ಬಿಟ್ಟು ನಾನು ಅಲ್ಲಿ ಮತ್ತೆ ತಪಸ್ಸು ಮಾಡ್ತೀನಿ ಅಂತ ಮತ್ತೆ ತಪಸ್ಸನ್ನು ಮಾಡ್ತಾರೆ. ತಪಸ್ಸು ಮಾಡಿದಾಗ ಅವರು ಆಗ ಹೋಗೋದು ಪಶ್ಚಿಮಕ್ಕೆ, ಪುಷ್ಕರ ಅನ್ನೋ ಜಾಗಕ್ಕೆ ಹೋಗ್ತಾರೆ. ಆ ಪುಷ್ಕರ ಜಾಗಕ್ಕೆ ಹೋಗಿ ತಪಸ್ಸು ಮಾಡ್ತಾ ಇರ್ತಾರೆ. ಇದ್ದಕ್ಕಿದ್ದ ಹಾಗೆ ಮೇನಕೆಯನ್ನು ಕಾಣ್ತಾರೆ. ಮೇನಕೆಯನ್ನು ಕಂಡಿದ್ದ ತಕ್ಷಣ ನಮ್ಮೆಲ್ಲರಿಗೂ ಗೊತ್ತು, ಮೇನಕೆಗೆ ಮನಸೋಲ್ತಾರೆ. ಮನಸೋತು ಶಕುಂತಲೆಯಲ್ಲಿ ಹುಡ್ತಾ ಹೋಗ್ತಾಳೆ, ನಮ್ಮ ಎಲ್ಲರಿಗೂ ಗೊತ್ತಿರೋ ಹಾಗೆ. ಆಮೇಲೆ ತಕ್ಷಣ ಅವ್ರಿಗೆ ಗೊತ್ತಾಗುತ್ತೆ, ಅಯ್ಯೋ, ನಾನು ಮಾಡ್ತಾ ಇರೋದು ತಪ್ಪು ಅಂತ ಹೇಳಿ ಮೇನಕೆಗೂ ಸಹ ಕನ್ವಿನ್ಸ್ ಮಾಡ್ತಾರೆ. ಮೇನಕೆ ಮತ್ತೆ ಅಲ್ಲಿ ಹೋಗ್ತಾಳೆ. ಇವರು ಮತ್ತೆ ತಪಸ್ಸು ಮಾಡಬೇಕು ಅಂತ ಹೇಳಿ ಉತ್ತರ ದಿಕ್ಕಿಗೆ ಹೋಗ್ತಾರೆ. ಹಿಮಾಲಯಕ್ಕೆ ಹೋಗ್ತಾರೆ. ಓಕೆ, ಇಲ್ಲಿ ಯಾವುದೂ ಸರಿ ಇಲ್ಲ. ಹಿಮಾಲಯಕ್ಕೆ ಹೋದರೆ ನಾನು ನೆಮ್ಮದಿಯಾಗಿ ಕೂತ್ಕೊಂಡು ಬಹುಶಃ ಈ ತಪಸ್ಸನ್ನು ಮಾಡ್ಬೋದೇನೋ ಅಂತ. ಏಕೆ ಅಂತ ಅಂದರೆ ಮೊದಲು ದಕ್ಷಿಣ ದಿಕ್ಕಿಗೆ ಬಂದಾಗ ಚೆನ್ನಾಗೇ ತಪಸ್ಸು ಮಾಡ್ತಾಯಿದ್ರು. ಅವರ ಕಿವಿಗೆ ಏನಂತ ಬಿತ್ತು, ವಸಿಷ್ಠರು ಮಾಡೋದಿಲ್ವಂತೆ ಅಂತ ಬಿದ್ದಿದ್ದ ತಕ್ಷಣ ಅವರು ಬಿದ್ದು ಹೋದರು. ತಕ್ಷಣ ಪಶ್ಚಿಮ ದಿಕ್ಕಿಗೆ ಹೋಗ್ತಾರೆ. ಪಶ್ಚಿಮ ದಿಕ್ಕಿಗೆ ಹೋಗಿದ ತಕ್ಷಣ ಕಣ್ಣು ಮೇನಕೆಯನ್ನು ನೋಡುತ್ತೆ. ಅಲ್ಲೂ ಹೋಯಿತು. ಓಕೆ, ಇದು ಯಾಕೋ ಕಣ್ಣು ಕಿವಿ ಯಾವುದು ಸರಿ ಇಲ್ಲ, ಇದು ದಕ್ಷಿಣ ದಿಕ್ಕು ಬೇಡ, ಪಶ್ಚಿಮ ದಿಕ್ಕು ಬೇಡ ಅಂತ ಹೇಳಿ ಉತ್ತರ ದಿಕ್ಕಿಗೆ ಹೋಗ್ಬಿಡ್ತಾರೆ. ಉತ್ತರ ದಿಕ್ಕಿಗೆ ಹೋಗಿ 1000 ವರ್ಷಗಳ ತಪಸ್ಸನ್ನು ಮಾಡ್ತಾರೆ. 1 ವರ್ಷ 2 ವರ್ಷ ಅಲ್ಲ, 1000 ವರ್ಷದ ತಪಸ್ಸು ಮಾಡ್ತಾರೆ. ಇದನ್ನು ನೋಡಿದ ತಕ್ಷಣ ಇಂದ್ರನಿಗೆ ಗೊತ್ತಲ್ವಾ, ಇಂದ್ರನಿಗೆ ಹೊಟ್ಟೆ ಎಲ್ಲ ಗುಳುಗುಳು ಶುರು ಆಗಿಬಿಡುತ್ತೆ. ಅಯ್ಯೋ, ಇವರೇನಾದರೂ ನನ್ನ ಪದವಿಗೆ ಏನಾದರೂ ತಪಸ್ಸು ಮಾಡ್ತಿದ್ದಾರೇನೋ ಅಂತ ಹೇಳಿ ಮತ್ತೆ ಅಲ್ಲಿಗೆ ರಂಬೆಯನ್ನು ಕಳಿಸ್ತಾರೆ. ರಂಬೆ ವಯ್ಯಾರವನ್ನು ಮಾಡ್ತಾಳೆ. ಸಾಕಷ್ಟು
ಎಷ್ಟು ತೊಂದರೆಯನ್ನು ಕೊಡ್ತಾಳೆ. ಅಲ್ಲಿ ವಿಶ್ವಾಮಿತ್ರರು ರಂಬೆಯನ್ನು ನೋಡ್ತಾರೆ, ಆದರೆ ನೋಡಿದ್ರೂ ಸಹ ಅವರಿಗೇನೂ ಆಗೋದಿಲ್ಲ. ಏಕೆ ಅಂತಂದರೆ 1000 ವರ್ಷದ ಇಂದ್ರಿಯ ನಿಗ್ರಹ ಅವ್ರ ಹತ್ರ ಇರುತ್ತೆ. ಅದರ ಜೊತೆ ಏನು ಮಾಡ್ತಾರೆ, ಆಗಲೇ ಒಂದು ಸಾರಿ ಮೇನಕೆಗೆ ಮನಸ್ಸೋತ್ಬಿಟ್ಟಿರ್ತಾರಲ್ವ, ಹಾಗಾಗಿ ಇಲ್ಲ ನಾನು ಇಂದ್ರಿಯ ನಿಗ್ರಹ ಮಾಡಿಕೊಳ್ಳೇಬೇಕು ಅಂತ ಹೇಳಿ ತುಂಬ ನಿಗ್ರಹದಿಂದ ಕೂತಿರ್ತಾರೆ. ಕಾಮವನ್ನು ಗೆಲ್ತಾರೆ. ಅಂದರೆ ಮೇನಕೆಯ ಜೊತೆ ಆದಂತಹ ಯಾವುದೂ ಸಹ ರಂಬೆ ಜೊತೆ ಆಗಬಾರ್ದು ಅಂತ ಹೇಳಿ ತುಂಬ ಅವರು ಕಂಟ್ರೋಲ್ ಮಾಡ್ತಾರೆ. ಆದರೆ ಕಾಮವನ್ನು ಗೆದ್ದವರು ಕ್ರೋಧವನ್ನು ಗೆಲ್ಲೋದಕ್ಕೆ ಆಗೋದಿಲ್ಲ. ಶಾಪ ಕೊಟ್ಬಿಡ್ತಾರೆ, ನೀನು 100 ವರ್ಷಗಳ ಕಾಲ ಬೆಂಡೆಯಾಗೆ ಉಳ್ಕೊಂಬಿಡು ಅಂತ ಹೇಳಿ ರಂಬೆಗೆ ಶಾಪವನ್ನು ಕೊಟ್ಬಿಡ್ತಾರೆ. ಅಂದರೆ ಅವರ ತಪಶಕ್ತಿ ಏನಾಯಿತು, ಮತ್ತೆ ಝೀರೋಗೆ ಬಂತು. ಮತ್ತೆ ಅವ್ರು ಯೋಚನೆ ಮಾಡ್ತಾರೆ, ಅಯ್ಯೋ ಏನು ಮಾಡ್ತಾ ಇದ್ದೀನಿ ನಾನು, ಅಂದರೆ ಈ ಇಂದ್ರಿಯ ನಿಗ್ರಹವೇ ಆಗ್ತಿಲ್ವಲ್ಲ ಅಂತ ಅಂದ್ಬಿಟ್ಟು ಕೊನೆಗೆ ಅವರು ಮೌನಕ್ಕೆ ಶರಣಾಗ್ತಾರೆ. ಮೌನಕ್ಕೆ ಶರಣಾಗಿ ಸಾಕಷ್ಟು ವರ್ಷಗಳು ಮತ್ತೆ ತಪಸ್ಸು ಮಾಡಿದ ಮೇಲೆ ಅವ್ರಿಗೆ ಬ್ರಹ್ಮಶ್ರೀ ಎನ್ನುವ ಒಂದು ಪಟ್ಟ ಸಿಗ್ತಾ ಹೋಗುತ್ತೆ, ಅವರಿಗೆ ಆ ಜ್ಞಾನ ದೊರಕುತ್ತೆ. ಅಂದರೆ ಇಲ್ಲಿ ಯಾಕೆ ಈ ಉದಾಹರಣೆಯನ್ನು ಕೊಡ್ತಿದ್ದಾರೆ ಅಂತ ಅಂದರೆ, ಇಂದ್ರಿಯಾಣಿ ಪ್ರಮಾಧಿನಿ ಅಂತ ಹೇಳ್ತಾರೆ. ಅಂದರೆ ಇಂದ್ರಿಯಗಳನ್ನು ನಿಗ್ರಹ ಮಾಡೋದು ಶಾಸ್ತ್ರವನ್ನು ತಿಳಿದವರಿಗೆ ತುಂಬ ಕಷ್ಟದ ವಿಷಯ. ಇನ್ನು ಸಾಮಾನ್ಯ ಜನರಾದ ನಮಗೆ ಎಷ್ಟು ಕಷ್ಟ ಇರಬಹುದು ಅಂತ ನಾವಿಲ್ಲಿ ಯೋಚನೆ ಮಾಡಬಹುದು. ಹಾಗೆಯೇ ಸಾಮಾನ್ಯರಿಗೆ ಏನಾಗ್ತಾ ಹೋಗುತ್ತೆ, ಇಂದ್ರಿಯ ನಿಗ್ರಹ ತುಂಬ ಕಷ್ಟ, ನಮ್ಮಂಥವ್ರಿಗೆ ತುಂಬ ಕಷ್ಟ. ಏಕಾದಶಿ ಉಪವಾಸ ಮಾಡಿ ಅಂತ ಅಂದರೆ ಏಕಾದಶಿ ದಿನವೇ ಇಲ್ಲದೇ ಇರೋ ಫಂಕ್ಷನ್ಗಳು ಬರುತ್ತೆ. ಅಯ್ಯೋ ನನಗೆ ತುಂಬ ಬೇಕಾದವ್ರ ಫಂಕ್ಷನ್ನು ಕಣ್ರಿ, ಇವತ್ತು ಊಟ ಮಾಡಲಿಲ್ಲ ಅಂದರೆ ಹೇಗೆ, ಪಾಪ ನನ್ನ ಬೆಸ್ಟ್ ಫ್ರೆಂಡ್ ಬರ್ಡೇ ಕಣ್ರಿ, ಅವಳು ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ. ಅಥವಾ ಏಕಾದಶಿ ದಿನವೇ ಟ್ರಿಪ್ಗಳಿಗೆ ಹೋಗ್ತೀವಿ. ಅಂದರೆ 15 ದಿನಕ್ಕೊಮ್ಮೆ ಬರೋ ಏಕಾದಶಿ ದಿನ ನಮಗೆ ಒಂದು ಉಪವಾಸ ಮಾಡೋದಕ್ಕೆ ನಾನಾ ತೊಂದರೆಗಳು. ಹಾಗಿರಬೇಕಾದ್ರೆ ಇನ್ನು ಇಂದ್ರಿಯ ನಿಗ್ರಹ ನಮಗೆ ಯಾವ ಸುಲಭದ ಮಾತು ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಅಂದರೆ ಇಟ್ ಈಸ್ ನಾಟ್ ಎ ಈಸಿ ಜಾಬ್ ಅಲ್ವಾ. ನಾವು ಅಂದ್ಕೊತೀವಿ ಅಷ್ಟೇ, ಋಷಿಕೇಶನಿಗೆ ನಾವು ಸಂಪೂರ್ಣ ಶರಣಾದಾಗ ಇಂದ್ರಿಯ ನಿಗ್ರಹ ಆಗುತ್ತೆ ಅಂತ. ಆದರೆ ಇಂದ್ರಿಯ ನಿಗ್ರಹ ಅನ್ನೋದು ಅಷ್ಟು ಸುಲಭದ ಮಾತಲ್ಲ. ಇದಕ್ಕೆ ಇನ್ನೂ ಒಂದು ಉದಾಹರಣೆಯಾಗಿ ಇಲ್ಲಿ ಇನ್ನೊಬ್ಬರು ಋಷಿಯ ಉದಾಹರಣೆನೇ ಕೊಡ್ತಾರೆ. ಕುಂದು ಋಷಿ ಅಂತ ಒಬ್ಬರು ಇರ್ತಾರೆ. ಅವರಿಗೆ ಪ್ರಮಲೂಚಿ ಅನ್ನೋ ಒಂದು ಕನ್ಯೆಯ ಜೊತೆ, ಅಂದರೆ ಆಕೆಯೂ ಸಹ ದೇವಕನ್ಯೆ ಆಗಿರ್ತಾಳೆ. ಅವಳ ಜೊತೆ ಏನಾಗುತ್ತೆ, ಮತ್ತೆ ಅವರಿಗೆ ತುಂಬ ಇಷ್ಟ ಆಗಿಬಿಟ್ಟು ಮದುವೆ ಆಗಿಬಿಡ್ತಾರಂತೆ. ಮದುವೆಯಾಗಿ ಒಂದಲ್ಲ ಎರಡಲ್ಲ 100 ವರ್ಷಗಳ ಕಾಲ ಅವಳ ಜೊತೆ ಅವರು ಸಂಸಾರವನ್ನು ಮಾಡ್ತಾರಂತೆ. ಇದ್ದಕ್ಕಿದ್ದ ಹಾಗೆ ಒಂದು ದಿನ ಸಂಜೆ ತಪಸ್ಸಿಗೆ ಅಂದರೆ ಜಪ ಮಾಡಲಿಕ್ಕೆ ಹೋಗ್ತಿರ್ತಾರಂತೆ. ಹೆಂಡತಿಗೆ ಆಶ್ಚರ್ಯ ಆಗಿಬಿಡುತ್ತೆ, ಅಲ್ಲ ಇದ್ದಕ್ಕಿದ್ದ ಹಾಗೆ ಇದೇನಿದು ತಪಸ್ಸು ಇದು ಜಪ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರಲ್ಲ ಅಂದ್ಬಿಟ್ಟು ಕೇಳ್ತಾಳಂತೆ. ಏನಕ್ಕೆ ಹೋಗ್ತಾ ಇದ್ದೀರಾ ಈಗ ಜಪ ಮಾಡಲಿಕ್ಕೆ? ಆಗ ಅವ್ರು ಹೇಳ್ತಾರೆ, ನಾನು ಬೆಳಗ್ಗೆ ಜಪ ಮಾಡಿದ್ದೆ ಅಲ್ಲ, ಇವಾಗ ಸಂಜೆ ಆಯ್ತಲ್ಲ ಅದಕ್ಕೆ ಜಪ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಹೌದು, ನೀವು ಬೆಳಗ್ಗೆ ಜಪ ಮಾಡ್ತಾ ಇದ್ರಿ, ಈಗ ಸಂಜೆ ಆಗಿದೆ, ಸಂಜೆ ಜಪ ಮಾಡೋಕ್ಕೆ ಹೋಗಬೇಕು. ಆದರೆ ಈ ಮಧ್ಯದ ಅಂತರ ಏನಿದೆ, ಇದು ಕೇವಲ ಬೆಳಗ್ಗೆ ಮತ್ತು ಸಂಜೆಯ ಅಂತರ ಅಲ್ಲ, 100 ವರ್ಷದ ಅಂತರವಾಗಿದೆ. ಅಂದರೆ 100 ವರ್ಷಗಳ ಹಿಂದೆ ನೀವು ನನ್ನ ನೋಡೋದಕ್ಕಿಂತ ಮುಂಚೆ ಜಪ ಮಾಡ್ತಾ ಇದ್ರಿ, ನೀವು ನನ್ನನ್ನು ನೋಡಿ ಈಗ ನಾವಿಬ್ಬರು ಮದುವೆ ಆಗಿ 100 ವರ್ಷಗಳ ಕಾಲ ನಾವು ಈ ವಿವಾಹದಲ್ಲಿ ಬಂಧಿತರಾಗಿದ್ದೀವಿ. ಈಗ ನಿಮಗೆ ಜಪ ನೆನಪಾಯ್ತಾ ಅಂತ ಹೇಳ್ತಾರಂತೆ. ನಾವು ಅಂದ್ಕೊತೀವಷ್ಟೇ, ಅಯ್ಯೋ ಇವತ್ತು ವಾಕಿಂಗ್ ಮಾಡಿಲ್ಲ, ನಾಳೆ ವಾಕಿಂಗ್ ಮಾಡಿ, ಅಯ್ಯೋ ಈಗ ಮೊನ್ನೆ ಏನೋ 1-2 ದಿನ ರಜಾ ಹಾಕಿದ್ದೆ, ಆಗಲೇ ಅದು ತಿಂಗಳಾಗೋಗ್ಬಿಟ್ಟಿರುತ್ತೆ. ಅಂದರೆ ಯಾವುದೂ ಸಹ ಬಹಳ ಸುಲಭ ಅಂತ ನಾವೇನು ಅಂದ್ಕೊತೀವಿ, ಅದು ಖಂಡಿತವಾಗ್ಲೂ ಸುಲಭ ಅಲ್ವೇ ಅಲ್ಲ. ಏಕೆಂದರೆ ಅದರಲ್ಲೂ ಇಂದ್ರಿಯ ನಿಗ್ರಹ. ಈ ಇಂದ್ರಿಯ ನಿಗ್ರಹ ಅನ್ನೋದೇನಿದೆ, ಇದು ಪುರುಷಸ್ಯ ವಿಪರ್ಶಿತಃ ಅಂತ. ಅಂದರೆ ಇಲ್ಲಿ ಪುರುಷರು ಅಂದರೆ
ಮನುಷ್ಯರು ಅಂತ ತಗೊಂಡಿದ್ದಾರೆ. ಮನುಷ್ಯರು ಅಂದಾಗ ಹೆಣ್ಣು ಗಂಡು ಎರಡೂ ಬರುತ್ತೆ. ಹಾಗಾಗಿ ಇಬ್ಬರಿಗೂ ಸಹ ಇದು ಸುಲಭದ ಮಾತಲ್ಲ. ಹೌದು, ನಾನು ತುಂಬ ಬದಲಾಗೋಗ್ಬಿಟ್ಟಿದ್ದೀನಿ, ನನಗೆ ಕೋಪನೇ ಬರಲ್ಲ, ಆಧ್ಯಾತ್ಮಿಕಕ್ಕೆ ಬಂದಮೇಲಂತೂ ಅಯ್ಯೋ ನನಗೆ ಕೋಪನೇ ಇಲ್ಲ ಅಂತ ಕೂತ್ಕೊತೀವಿ ಅಂತ ಅಂದ್ಕೊಳ್ಳೋಣ. ಮಕ್ಕಳು ಗಲಾಟೆ ಮಾಡ್ತಿರ್ತಾರೆ, ನಾವು ಸುಮ್ಮನೆ ಇರ್ತೀವಿ. ಅಯ್ಯೋ ಕೃಷ್ಣನ ಥರ ಅಂದಿದ್ದಾರೆ ಮೇಡಮು, ಅದಕ್ಕೆ ಕೃಷ್ಣನ ಆಟವನ್ನು ನೋಡ್ಕೊಂಡಿದ್ದೀವಿ ಅಂತ ಅಂದ್ಕೊತಾ ಇರ್ತೀವಿ. ಬಟ್ ಒಂದು ಸಲ ಕೋಪ ಬಂತು ಅಂತ ಅಂದರೆ ನಮ್ಮ ಕೋಪವನ್ನು ನಾವೇ ತಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಾವು ಅಂದ್ಕೊತೀವಿ ಅಷ್ಟೇ, ನಾವು ಕಂಟ್ರೋಲ್ ಮಾಡ್ತಾಯಿದ್ದೀವಿ, ಇವತ್ತು ಮೌನ ವ್ರತ, ಇವತ್ತು ನಾನು ಮಾತೇ ಆಡಲ್ಲ. ಇಲ್ಲ, ಆಗಲ್ಲ. ಅಂದರೆ ಅಷ್ಟು ಸುಲಭವಾಗಿ ಯಾವುದೂ ಸಹ ಸಾಧ್ಯ ಇಲ್ಲ. ಋಷಿ ಮುನಿಗಳಿಗೆ ಸಾಧ್ಯ ಆಗಿಲ್ಲ ಅಂತ ಅಂದಮೇಲೆ ಇನ್ನು ಭಗವದ್ಗೀತೆ ಇನ್ನೂ ಅಂಬೆಗಾಲಿಡ್ತಾ ಇರೋ ನಮಗೆ ಇಷ್ಟರ ಮಟ್ಟಿಗೆ ಸಾಧ್ಯ ಆಗಬಹುದು ಅಲ್ವಾ? ಹಾಗಾಗಿ ಭಗವಂತನನ್ನೇ ಕೇಳಬೇಕು. ಭಗವಂತ ನನ್ನನ್ನು ನಿನಗೆ ಇನ್ನೂ ಶರಣಾಗತಿ ಮಾಡ್ಕೋ. ಹಾಗೆಯೇ ಹೇಳ್ತಾರಲ್ಲ, ನಾಗರ ಹಾವು ಹೆಡೆ ಆಡಿಸ್ತಾ ಇರ್ಬೇಕಾದ್ರೆ ಎಷ್ಟೊತ್ತು ಆ ಸಾಸಿವೆ ಕಾಳು ನಿಲ್ಲುತ್ತೋ ಅಷ್ಟೊತ್ತೇ ನನಗೆ ನಿನ್ನ ಮೇಲೆ ಭಕ್ತಿ ಕೊಡು ಸಾಕು ಅಂತ. ಏಕೆಂದರೆ ಇಟ್ ಈಸ್ ನಾಟ್ ಎ ಈಸಿ ಜಾಬ್ ಅಂತ ಹೇಳ್ತಾ ಹೋಗ್ತಾರೆ. ಅದು ಅಷ್ಟು ಸುಲಭ ಖಂಡಿತವಾಗ್ಲೂ ಅಲ್ಲ. ಹಾಗೆಯೇ ಈ ಸಾಧ್ಯನೇ ಇಲ್ಲ ಅಂತ ಅಂದರೆ, ಹಾಗಿದ್ರೆ ಸಾಧ್ಯನೇ ಇಲ್ವಾ ಕೃಷ್ಣ? ನನ್ನ ಇಂದ್ರಿಯ ನಿಗ್ರಹ ಮಾಡ್ಕೊಳ್ಳೋದಕ್ಕಾಗೋದೇ ಇಲ್ವಾ? ಹಾಗಿದ್ರೆ ಏನು ಮಾಡಬೇಕು? ಹಾಗಿದ್ರೆ ನೀನೇ ಅದಕ್ಕೂ ಉತ್ತರ ಕೊಡು ಅಲ್ವಾ? ಏಕೆಂದರೆ ನಮ್ಮ ಹತ್ರ ಉತ್ತರನೇ ಇಲ್ಲ. ಈಗ ಈ ಭಗವಂತನೇ ಹೇಳ್ತಾ ಇರೋದು ಋಷಿ ಮುನಿಗಳಿಗೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದೆಯಾ ಅಲ್ವಾ? ಹಾಗಿದ್ರೆ ನಮಗೆ ಸಾಧ್ಯವಿಲ್ಲವಾ? ಹಾಗಿದ್ರೆ ಆಗೋದೇ ಇಲ್ವಾ? ಬಿಟ್ಬಿಡೋದಾ? ಇಂದ್ರಿಯ ನಿಗ್ರಹ ಆಗಲ್ವಂತೆ, ಮತ್ತು ಇನ್ನೇನಕ್ಕಪ್ಪ ನಾವು ಭಗವದ್ಗೀತೆ ಅರ್ಥ ಎಲ್ಲ ತಿಳ್ಕೋಬೇಕು? ಬೇಡಪ್ಪ ಬಿಟ್ಬಿಡೋಣ ಅನ್ನೋ ಅಷ್ಟೊತ್ತಿಗೆ ಮತ್ತೆ ಕೃಷ್ಣ ಹೇಳ್ತಿದ್ದಾನೆ, ಇಲ್ಲ, ಇದು ಸಾಧ್ಯ ಇದೆ. ಅದು ಹೇಗೆ ಅನ್ನೋದನ್ನು 61ನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾನೆ. ಏನು ಹೇಳ್ತಾ ಇದ್ದಾನಪ್ಪ ಅಂದರೆ, ತಾನಿ ಸರ್ವಾಣಿ, ತಾನಿ ಅಂದರೆ ಆ ಇಂದ್ರಿಯಗಳನ್ನು, ಸರ್ವಾಣಿ ಎಲ್ಲ, ಸಂಯಮ ನಿಯಂತ್ರಣದಲ್ಲಿ ಇರಿಸಿ, ಯುಕ್ತ ತೊಡಗಿ, ಆಸಿತ ಇರಬೇಕು, ಮತ್ಪರಹ ನನ್ನೊಡನೆ ಇರುವ ಸಂಬಂಧದಲ್ಲಿ, ವಶೆ ಅಂದರೆ ಸಂಪೂರ್ಣ ಅಧೀನದಲ್ಲಿ, ಹೀ ಖಂಡಿತವಾಗಿಯೂ, ಯಸ್ಯ ಯಾರು, ಇಂದ್ರಿಯಾಣಿ ಇಂದ್ರಿಯಗಳನ್ನು, ತಸ್ಯ ಅವನ, ಪ್ರಜ್ಞೆಯು, ಹಾಗೂ ಪ್ರತಿಷ್ಠಿತ ಸ್ಥಿರವಾಗುವುದು. ಅಂದರೆ ಸಾಧ್ಯನೇ ಇಲ್ವಾ ಕೃಷ್ಣ ಹಾಗಿದ್ರೆ ಇಂದ್ರಿಯ ನಿಗ್ರಹ ಮಾಡೋದು? ಏಕಾದಶಿ ಉಪವಾಸ ಮಾಡೋಕ್ಕಾಗ್ತಿಲ್ಲ, ದಿನ ಪಾರಾಯಣ ಮಾಡೋಣ ಅಂದರೆ ಪಾರಾಯಣನೂ ಮಾಡೋಕ್ಕಾಗ್ತಿಲ್ಲ. ಹೋಗಲಿ ಮೌನವ್ರತದಲ್ಲಾದರೂ ಇದ್ದು ನಾನು ಮಾತಾಡೋದೇ ಬೇಡ ಅಂತಂದರೆ ಆವತ್ತೇ ಅರ್ಜೆಂಟ್ ಕಾಲ್ಗಳು, ಬ್ಯಾಂಕ್ ಕಾಲ್ಸು ಎಲ್ಲ ಆವತ್ತೇ ಬರುತ್ತೆ. ಹೀಗಿರಬೇಕಾದ್ರೆ ನಾನು ನನ್ನ ಇಂದ್ರಿಯಗಳನ್ನು ಹೇಗೆ ನಿಗ್ರಹ ಮಾಡಿಕೊಳ್ಳಿ? ನನ್ನ ಮಾತನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ, ನನ್ನ ಕಣ್ಣನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ನಾಲಿಗೆ ಏನಂತೂ ಬಿಡು, ಕಂಟ್ರೋಲೇ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ನಾಲಿಗೆಯ ಅಭಿಮಾನಿ ದೇವತೆ ಅಗ್ನಿ ಅಲ್ವಾ? ಹಾಗಾಗಿ ನಮ್ಮ ಮಾತು ಕಂಟ್ರೋಲ್ ಆಗೋದಿಲ್ಲ, ನಾವು ತಿನ್ನೋದು ಸಹ ಕಂಟ್ರೋಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ನಾವು ಅಂದ್ಕೊತಿದ್ದೀವಿ ಅಷ್ಟೇ, ಎಸ್ ಇವತ್ತು ಡಯಟ್ ಮಾಡ್ತೀನಿ, ನಾಳೆ ಡಯಟ್ ಮಾಡ್ತೀನಿ, ಇವತ್ತು ವಾಕಿಂಗ್ ಹೋಗ್ತೀನಿ, ನಾಳೆ ವಾಕಿಂಗ್ ಹೋಗ್ತೀನಿ, ಇವತ್ತು ಮಾತಾಡಲ್ಲ. ಯೋಚನೆಗಳು ಬರುತ್ತೆ, ಆದರೆ ಅದು ಯಾವುದೂ ಸಹ ಕಾರ್ಯರೂಪಕ್ಕೆ ನಿಜವಾಗಿಯೂ ಸಹ ಬರ್ತಾ ಇಲ್ಲ. ಯಾಕೆ ಅಂದರೆ ಇದು ಅಷ್ಟು ಸುಲಭದ ಮಾತಲ್ಲ, ತುಂಬ ಕಷ್ಟ ಇದೆ. ಹಾಗಾಗಿ ತುಂಬ ಕಷ್ಟ ಇದೆಯಲ್ಲ, ಆಗದೇ ಇಲ್ವಾ ಕೃಷ್ಣ ನನ್ನ ಕೈಲಿ ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತಾ ಇದ್ದಾನೆ, ಯಾರಿಗೆ ದೇವರನ್ನು ಕಾಣೋದಕ್ಕೆ ಆಸೆ ಇರುತ್ತೋ ಮೊದಲು ಆಸೆಯನ್ನು ಹುಟ್ಟಿಸ್ಕೋಬೇಕಂತೆ. ನೋಡಿ, ಆಸೆಯನ್ನು ಬಿಡಿ ಅನ್ನುವ ಕೃಷ್ಣ ಇಲ್ಲಿ ಒಂದು ಹೊಸ ಆಸೆಯನ್ನು ಹೇಳ್ತಾ ಇದ್ದಾನೆ ನಮಗೆ. ಆ ಆಸೆ ಯಾವುದಪ್ಪ ಅಂತ ಅಂದರೆ ದೇವರನ್ನು ಕಾಣಬೇಕು ಅನ್ನೋ ಆಸೆ. ಏನೋ ತಿನ್ನಬೇಕು ಅನ್ನೋ ಆಸೆ ಅಲ್ಲ, ದೇವರನ್ನು ಕಾಣಬೇಕು ಅನ್ನೋ ಆಸೆ ಬಂದಾಗ ನಮಗೆ ಇಂದ್ರಿಯ ನಿಗ್ರಹಗಳು ಆಗ್ತಾ ಹೋಗುತ್ತೆ. ಉದಾಹರಣೆ, ಒಂದು ಚಿಕ್ಕ ಟೆಸ್ಟ್ ಮಾಡೋಣ. ಎಲ್ಲರೂ ಕಣ್ಮುಚ್ಕೋಬೇಕು, ಓಕೆನಾ?
ನಾನು ಕಣ್ಣು ಮುಚ್ಕೊಳ್ಳಿ ಅಂತ ಅಂದಾಗ ಕಣ್ಣು ಮುಚ್ಕೋಬೇಕು, ಏನನ್ನು ನೋಡಬಾರ್ದಪ್ಪ. ಅದರಲ್ಲೂ ಮೇಯ್ನಾಗಿ ಮಂಗನನ್ನಂತ ಮಾತ್ರ ನೋಡಲೇಬಾರ್ದು. ಒಂದು ಮಂಗ ಇದೆ, ಆ ಮಂಗ ಮರದ ಮೇಲೆಲ್ಲ ಓಡಾಡ್ತಾ ಇದೆ, ನಿಮ್ಮ ಕಣ್ಮುಂದೆ ಬಂದು ಡ್ಯಾನ್ಸ್ ಮಾಡ್ತಾ ಇದೆ, ಅದನ್ನು ಮಾತ್ರ ನೋಡಬಾರ್ದು. ಅದು ಬಿಟ್ಟು ಬೇರೆ ಎಲ್ಲ ನೋಡ್ಬೋದು. ಕಣ್ಮುಚ್ಕೊಂಡಿದ್ದೀರಾ? ಮಂಗ ಮಾತ್ರ ಬರಲಿಲ್ಲ ಅಲ್ವಾ? ಅದು ಡ್ಯಾನ್ಸ್ ಮಾಡ್ತಿತ್ತಲ್ಲ, ಮಂಗ ಬರಲೇ ಇಲ್ಲ. ಮರದ ಮೇಲೆಲ್ಲ ಹತ್ತುತ್ತಾ ಇತ್ತು, ಹಣ್ಣಲ್ಲಿ ಹೊಡಿತಾ ಇತ್ತು, ನಮ್ಮ ಮುಂದೆ ಬಂದು ಡ್ಯಾನ್ಸ್ ಮಾಡ್ತಾ ಇತ್ತು. ಆ ಮಂಗ ಬಿಟ್ಟು ಇನ್ನೆಲ್ಲ ಬಂತು ಅಲ್ವಾ? ಹೌದಾ? ಇಲ್ಲ, ನನಗೆ ತುಂಬ ಚೆನ್ನಾಗಿ ಗೊತ್ತು. ಕಣ್ಣು ಮುಚ್ಚಿದ ತಕ್ಷಣ ಮಂಗ ಬರಬಾರ್ದು ಅಂದ ತಕ್ಷಣ ಮಂಗ ನಮ್ಮ ಕಣ್ಣು ಮುಂದೆ ಬಂತು. ಅದರಲ್ಲೂ ಡ್ಯಾನ್ಸ್ ಮಾಡೋ ಮಂಗ ಬರಬಾರ್ದು ಅಂದರೆ ಡ್ಯಾನ್ಸ್ ಮಾಡೋ ಮಂಗನೇ ಬಂತು ಅಲ್ವಾ? ಹೌದಲ್ವಾ? ಮಂಗನೇ ಬಂದಿದ್ದು, ಇನ್ನೇನು ಬರಲೇ ಇಲ್ಲ. ಆದರೆ ನಾನು ಹೇಳಿದ್ದೇನು, ಮಂಗ ಮಾತ್ರ ಬರಬಾರ್ದು ಅಂತ. ಹಾಗೇ ಇದು ಹೇಗೆ ಅಂತ ಅಂದರೆ ನಾವು ಕಂಟ್ರೋಲ್ ಮಾಡಬೇಕು. ಉದಾಹರಣೆ, ಈಗ ಒಂದು ಕೆಲಸ ಮಾಡೋಣ. ಎಲ್ಲರೂ ನಾವು ದೇವಸ್ಥಾನಕ್ಕೆ ತುಂಬ ಜನಕ್ಕೆ, ಸಾಕಷ್ಟು ಜನಕ್ಕೆ ದೇವಸ್ಥಾನಕ್ಕೆ ಹೋಗೋ ಇದಿರುತ್ತೆ, ಪದ್ಧತಿ ಇರುತ್ತೆ. ಡೈಲಿ ಹೋಗೋದು ಅಭ್ಯಾಸ ಇರುತ್ತೆ. ಪದ್ಧತಿ ಇಲ್ಲ, ಅಭ್ಯಾಸ ಇರುತ್ತೆ. ಅಲ್ಲೊಂದು ಚಾಟ್ ಸೆಂಟ್ರು ಅದ್ರ ಪಕ್ಕದಲ್ಲೇ ಇರುತ್ತೆ. ಚಾಟ್ ಸೆಂಟ್ರ್ ಅವನಿಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ, ದೇವಸ್ಥಾನಕ್ಕೆ ಬಂದವರೆಲ್ಲ ಚಾಟ್ ತಿಂತಾರೆ ಅಂತ ಅಲ್ವಾ? ಆದರೆ ನಾವು ಒಂದನ್ನು ಮಾಡ್ಬೋದು, ನಾನು ಇವತ್ತು ಚಾಟ್ ತಿನ್ನಲ್ಲ, ನಾಳೆ ಚಾಟ್ ತಿನ್ನಲ್ಲ, ನಾಡಿದ್ದು ಚಾಟ್ ತಿನ್ನಲ್ಲ. ಕೊನೆಗೆ ಹೇಗಾಗೋಗುತ್ತೆ ಅಂದರೆ ಅದನ್ನು ಅಭ್ಯಾಸ ಮಾಡ್ತಾ 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 ಹೇಗಾಗ್ತೀವಿ ಅಂತಂದರೆ ಚಾಟ್ ಸೆಂಟ್ರು ಮುಂದೆ ನಿಂತ್ಕೊಂಡ್ರೂ ಸಹ ನನಗೆ ಚಾಟ್ ತಿನ್ನಬೇಕು ಅಂತ ಅನಿಸೋದಿಲ್ಲ. ಏಕೆಂದರೆ ನಮಗೆ ಗೊತ್ತಾಗುತ್ತೆ ನಾವು ಬಂದಿರೋದು ದೇವಸ್ಥಾನಕ್ಕೆ ಹೋಗಬೇಕು ಅಂತ. ಹಾಗಾಗಿ ನನ್ನ ಕೆಲಸ ಏನು, ಕೇವಲ ದೇವಸ್ಥಾನಕ್ಕೆ ಹೋಗಬೇಕು, ದೇವರ ದರ್ಶನವನ್ನು ಮಾಡಬೇಕು, ದೇವಸ್ಥಾನದಿಂದ ವಾಪಸ್ ಬರಬೇಕು. ಅಂದರೆ ಯಾವಾಗ ಇಂದ್ರಿಯ ನಿಗ್ರಹ ಆಗುತ್ತೆ ಅಂತ ಭಗವಂತ ಹೇಳ್ತಾ ಇದ್ದಾನೆ ಅಂದರೆ, ನೀನು ಅದನ್ನು ಸತತವಾಗಿ ಪ್ರಯತ್ನ ಪಡೋದ್ರಿಂದ. ಉದಾಹರಣೆ, ಎಷ್ಟೋ ಜನಕ್ಕೆ ಕಾಫಿ ಬಿಡೋದಕ್ಕಾಗೋದೇ ಇಲ್ಲ. ತುಂಬ ಇಷ್ಟ ಕಾಫಿ ಅಂದರೆ, ಕಾಫಿ ಇಲ್ಲ ಅಂದರೆ ಜೀವನನೇ ಇಲ್ಲ, ಕಾಫಿ ಬೇಕೇ ಬೇಕು, ಬೆಳಗ್ಗೆ ಹೇಳ್ತಿದ್ದಂಗೆ ಫಸ್ಟ್ ಸಿಪ್ ಕಾಫಿನೇ ಇರಬೇಕು ಅಂತ ಅನ್ನೋ ಜನನೂ ಸಹ ಒಮ್ಮೆ ಯೋಚನೆ ಮಾಡ್ತಾರೆ, ಕಾಫಿ ನಾವು ಭಗವಂತನಿಗೆ ನೈವೇದ್ಯ ಮಾಡೋದೇ ಇಲ್ಲ ಅಂದಾಗ, ಹೌದಾ ಭಗವಂತನಿಗೆ ನೈವೇದ್ಯ ಮಾಡಲ್ವಾ, ಹಾಗಿರೋ ನಾನು ಕಾಫಿ ಕುಡಿಯಲ್ಲ. ಅಂದರೆ ಭಗವಂತನಿಗೆ ಬೇಡದೇ ಇರೋದು ನನಗೂ ಬೇಡ ಅನ್ನೋ ಮನಸ್ಥಿತಿಗೆ ಬಂದಾಗ ನಮಗೆ ಕಾಫಿ ಕುಡಿಬೇಕು ಅಂತ ಅನಿಸೋದೇ ಇಲ್ಲ. ಇಲ್ಲಿ ಕಾಫಿ ಉದಾಹರಣೆ ಕೊಟ್ಟಿದ್ದು ಜಸ್ಟ್ ಸಿಂಪಲ್ ಆಗಿ ಅಷ್ಟೇ. ಅಂದರೆ ಭಗವಂತನಿಗೆ ಬೇಕಾಗಿರೋದು ಮಾತ್ರ ನನಗೆ ಬೇಕು, ಭಗವಂತ ಏನೇನನ್ನು ಪ್ರೀತಿಸ್ತಾನೋ ಅದು ಮಾತ್ರ ನನಗೆ ಬೇಕು ಅನ್ನುವ ಮನಸ್ಥಿತಿಗೆ ಬಂದಾಗ ನಾವು ಸಾತ್ವಿಕ ಆಹಾರದ ಕಡೆ ಹೋಗ್ತೀವಿ. ಹಾಗೆ ಸಾತ್ವಿಕವಾಗಿ ಪುರಾಣಗಳನ್ನು ಕೇಳೋದು, ನಮ್ಮ ನಡವಳಿಕೆಯಲ್ಲಿ ಸಾತ್ವಿಕತೆ ಬರ್ತಾ ಹೋಗುತ್ತೆ. ಇಲ್ಲ ಅಂತ ಅಂದರೆ ಕಿವಿಗೇನಾಗುತ್ತೆ, ಯಾರೋ ಮಾತಾಡಿದ ತಕ್ಷಣ ಆ ಕಡೆ ಕಿವಿ ಓಡುತ್ತೆ, ಓ ನನ್ನ ಬಗ್ಗೆ ಮಾತಾಡಿದ್ರ, ಯಾರ ಬಗ್ಗೆ ಮಾತಾಡಿದ್ರು, ಹೇಗೆ ಮಾತಾಡಿದ್ರು. ಆದರೆ ನಾವು ಭಗವಂತನನ್ನು ಪ್ರೀತಿಸಿದಾಗ ಅವ್ರು ಏನು ಮಾತಾಡಿಕೊಂಡ್ರು ನಮಗೆ ಏನೂ ಅನಿಸೋದೇ ಇಲ್ಲ. ನನಗೆ ಬೇಡ, ನನ್ನ ಕಿವಿ ಏನು ಕೇಳಬೇಕು, ಕೇವಲ ಪ್ರವಚನವನ್ನು ಕೇಳಬೇಕು, ಕೇವಲ ಭಗವಂತನ ನಾಮಸ್ಮರಣೆ ಮಾಡಬೇಕು ಅಂತ ಅಂದಾಗ ಮಾತ್ರ ನಮಗೇನಾಗ್ತಾ ಹೋಗುತ್ತೆ, ಆ ಎಲ್ಲ ಇಂದ್ರಿಯ ನಿಗ್ರಹಗಳು ಹಂತ ಹಂತವಾಗಿ ಬರ್ತಾ ಹೋಗುತ್ತೆ. ಇಲ್ಲಿ ಹೇಳ್ತಾ ಹೋಗ್ತಾರಲ್ಲ, ಆಸಿತ ಮತ್ಪರಾಹ ಅಂತ. ಅಂದರೆ ಎಲ್ಲರಿಗಿಂತ ಸರ್ವಶ್ರೇಷ್ಠ ಅವನು ಅಂತ ನಮಗೆ ತಿಳಿದು ನಾವು ಅವನಿಗೆ ಶರಣಾದಾಗ ನಮಗೆ ಅವನು ಬಿಟ್ಟು ನಮಗೆ ಬೇರೆ ಏನೂ ಸಹ ಬೇಕು ಅಂತ ಅನಿಸೋದಿಲ್ಲ. ಹೇಗೆ ಒಬ್ಬಳು ಹುಡುಗಿಗೆ ತುಂಬ ಪ್ರೀತಿಸೋ ಹುಡುಗ ಅವನೇ ಬೇಕು ಅಂತ ಹಠ ಮಾಡ್ತಾಳೆ, ಇನ್ನೂ ಅವನಿಗಿಂತ ಶ್ರೀಮಂತನನ್ನು ಅಥವಾ ಇನ್ನೂ ರೂಪವಂತನನ್ನು ತಂದು ನಿಲ್ಲಿಸಿದ್ರೂ ಸಹ ಇಲ್ಲ, ನನಗೆ ಆ ಹುಡುಗನೇ ಬೇಕು ಅಂತ ಹಠ ಮಾಡ್ತಾಳಲ್ಲ, ಹಾಗೆಯೇ ನಾವೂ ಸಹ ಭಗವಂತನನ್ನು ಪ್ರೀತಿಸಿದಾಗ ನಮಗೆ ಈ ಕ್ಷಣಿಕ ಸುಖಗಳು ಅಥವಾ ಈ ಏನು ನಾವು ನೋಡಿದ ವಸ್ತುಗಳಲ್ಲಿ ಸುಖ ಇಲ್ಲ ಅಂತ ನಮಗೆ ಗೊತ್ತಾಗಿ ಭಗವಂತನೇ ನಿಜವಾದ ಪ್ರೀತಿ, ನಿಜವಾದ ಸುಖ ಅಥವಾ ಅವನೇ
ಗಮ್ಯನಾಗಿರುವವನು ಅಂತ ನಮಗೆ ತಿಳಿತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಭಗವಂತ ಹೇಳೋದು, ಮೊದಲು ಭಗವಂತನನ್ನು ಕಾಣಬೇಕು ಅನ್ನೋ ಆಸೆ ಬರಬೇಕು ಅಂತ. ಹಾಗೆಯೇ ಒಳ್ಳೆಯದು ಉತ್ತಮವಾಗಿರೋದು ಯಾವಾಗಲೂ ಸಹ ಉತ್ತಮವಾಗೇ ಇರುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಉದಾಹರಣೆ, ಮದುವೆ ಆಗಬೇಕಾದ್ರೆ ರೂಪವನ್ನು ನೋಡಿ ಮದುವೆ ಆಗುವ ವ್ಯಕ್ತಿಗಳು ನಂತರದಲ್ಲಿ, ಈಗ ಒಂದು 50+ ಆಗೋಗ್ಬಿಟ್ಟಿರುತ್ತೆ, 55 ವರ್ಷ ಆಗೋಗಿರುತ್ತೆ, 60 ವರ್ಷ ಆಗಿರುತ್ತೆ ಅಂತ ಅಂದ್ಕೊಳ್ಳೋಣ. ಆಗ ಆ ಮೊದಲಿನ ಹುಡುಗಿ ಇರೋದೇ ಇಲ್ಲ ಅಲ್ವಾ? ಆ ಹುಡುಗಿ ಇರ್ತಾಳ, ತುಂಬ ಸಣ್ಣಕ್ಕೆ ಬೆಳ್ಳಕ್ಕೆ ನಾಚ್ಕೊಳ್ತಾ ಇದ್ದಿದ್ದು ಹುಡುಗಿ ಇರ್ತಾಳ? ಇಲ್ಲ. ಫುಲ್ಲು ಸುಕ್ಕಾಗಿರೋ ಮೈಯವಳು ಇರ್ತಾಳೆ, ಹಲ್ಲಿರೋದಿಲ್ಲ, ಸಾಕಷ್ಟು ಕಾಯಿಲೆಗಳ ಗೂಡಾಗೋಗಿರುತ್ತೆ ನಮ್ಮ ದೇಹ. ಆದರೂ ಸಹ ಗಂಡನ ಪ್ರೀತಿ 100 ಪಟ್ಟು ಜಾಸ್ತಿ ಆಗೋಗ್ಬಿಟ್ಟಿರುತ್ತೆ. ಯಾಕೆ ಅಂತ ಅಂದರೆ, ಮೊದಲು ರೂಪವನ್ನು ನೋಡಿ ಮದುವೆಯಾದ ಹುಡುಗ ನಂತರ ಗೊತ್ತಾಗತ್ತೆ, ಅಯ್ಯೋ ಇವಳು ಎಷ್ಟು ಒಳ್ಳೆಯವಳಪ್ಪ, ನಮ್ಮ ಅಪ್ಪ ಅಮ್ಮನ ಎಷ್ಟು ಚೆಂದ ನೋಡ್ಕೊತಾಳೆ, ನನ್ನ ತಮ್ಮಂದ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊತಾಳೆ, ಅವಳ ಮನೆಯನ್ನು ಬಿಟ್ಟು ನನ್ನ ಮನೆ ಅಂತ ನೋಡ್ಕೊಂಡಿದ್ದಾಳೆ. ಹೌದು, ಸ್ಟಾರ್ಟಿಂಗಲ್ಲಿ ಯಾರಿಗೂ ಗೊತ್ತಾಗೋದಿಲ್ಲ, ಹೆಂಡತಿನೇ ಕಟ್ಟೆಯೊಳಗಿರ್ತಾಳೆ. ಆದರೆ ಹೋಗ್ತಾ ಹೋಗ್ತಾ, ಅದರಲ್ಲೂ ನಮ್ಮದೇ ಮಕ್ಕಳಾದ ಮೇಲೆ, ಆ ಮಕ್ಕಳೆಲ್ಲ ಒಂದು ಸ್ಥಿತಿಗೆ ಬಂದ ಮೇಲೆ ಗಂಡನಿಗೆ ಗೊತ್ತಾಗುತ್ತೆ, ಯಾವತ್ತೋ ಒಂದು ದಿನ ಅವರೂ ಸಹ ನಮ್ಮ ಬಗ್ಗೆ ಯೋಚನೆ ಮಾಡೇ ಮಾಡ್ತಾರೆ. ಹೌದು, ಪಾಪ ನನ್ನ ಹೆಂಡತಿ ಓದುತ್ತಾ ಇದ್ದವಳು, ಅಷ್ಟು ಚೆಂದ ಓದ್ತಾ ಇದ್ದವಳು, ಪಾಪ ನನ್ನ ಮನೆಗೋಸ್ಕರ ವಿದ್ಯಾಭ್ಯಾಸವನ್ನು ಬಿಟ್ಟಳು. ತುಂಬ ಚೆನ್ನಾಗಿ ಸಂಪಾದನೆ ಮಾಡ್ತಿದ್ದಂತಹ ಹೆಂಡತಿ ನನ್ನ ಮನೆಗೋಸ್ಕರ, ನನ್ನ ಮಕ್ಕಳನ್ನ ನೋಡ್ಕೋಬೇಕು, ನನ್ನ ತಾಯಿ ನೋಡ್ಕೋಬೇಕು ಅಂತ ಕೆಲಸ ಬಿಟ್ಟಳು. ಆ ಒಳ್ಳೆ ಗುಣ ಏನಾಗ್ತಾ ಹೋಗುತ್ತೆ, ಅವನಿಗೆ ಇನ್ನಷ್ಟು ಮತ್ತಷ್ಟು ಆಕೆಯ ಮೇಲೆ ಪ್ರೀತಿ ಮತ್ತು ಗೌರವ ಹುಟ್ಟುತ್ತಾ ಹೋಗುತ್ತೆ. ಹೆಂಡತಿಗೂ ಅಷ್ಟೇ, ಅಯ್ಯೋ ಹೌದು, ನನ್ನ ಗಂಡ ಬೇರೆಯವರಿಗಿಂತ ನನ್ನ ಗಂಡ ತುಂಬ ಒಳ್ಳೆಯವನು. ಯಾಕೆ ಅಂತಂದರೆ ಬೇರೆಯವರಿಗಿರುವಂತಹ ಕೆಟ್ಟ ಅಭ್ಯಾಸ ಯಾವುದೂ ನನ್ನ ಗಂಡಂಗಿಲ್ಲ. ಹಾಗೆ ಭಗವಂತನ ಬಗ್ಗೆ ನಮ್ಗೆ ಆಸೆ ಬರಬೇಕು, ಭಗವಂತನನ್ನು ಕಾಣಬೇಕು ಅಂತ. ಆ ಭಗವಂತನನ್ನು ಕಾಣಬೇಕು, ಬರೀ ನಾವು ಮಕ್ಕಳನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅನ್ನೋದೇನಕ್ಕೆ ಅಂದರೆ, ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅಂತಲ್ಲ, ಭಗವಂತನ ಮೇಲೆ ಒಂದು ಪ್ರೀತಿ ಬರಲಿ ಅಂತ ಅಷ್ಟೇ. ಅದಾದ ಮೇಲೆ ಹೆಜ್ಜೆ ಹೆಜ್ಜೆಗೆ ಹಂತ ಹಂತವಾಗಿ ನಾವು ಭಗವಂತನ ಬಗ್ಗೆ ತಿಳಿತಾ ನಮಗೆ ದೇವಸ್ಥಾನಕ್ಕೆ ಹೋಗೋದಕ್ಕಿಂತ ಭಗವಂತನ ಪ್ರೀತಿ ಹೆಚ್ಚಾಗ್ತಾ ಹೋಗುತ್ತೆ. ಹೇಗೆ ರೂಪದಿಂದ ಮದುವೆಯಾದರೂ ಸಹ 50-60 ವರ್ಷ ಆದಮೇಲೆ ಅವಳ ವ್ಯಕ್ತಿತ್ವದಿಂದ ಪ್ರೀತಿಸುವ ಗಂಡ ಹೆಂಡತಿ ಹೇಗಿರ್ತಾರೋ ಹಾಗೇ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡಿಸುವ ಮೂಲಕ ಭಗವಂತನ ಬಗ್ಗೆ ಪ್ರೀತಿ ಹುಟ್ಟಿ, ನಂತರ ಭಗವಂತನ ಜ್ಞಾನ ತಿಳಿದ ನಂತರ, ಭಗವಂತನ ಗುಣಸ್ವರೂಪ ತಿಳಿದ ನಂತರ, ಈಗ ಉದಾಹರಣೆ ನಾವು ಸಹಸ್ರನಾಮದಲ್ಲಿ ತಿಳ್ಕೊಂಡ್ಬಿಟ್ಟಿದ್ದೀವಿ, ವಿಷ್ಣು ಅಂದರೆ ಏನು? ಆತ ಸರ್ವಂತರ್ಯಾಮಿ. ವೃಷಾಕಪಿ, ಅವನು ಅಭಿಷ್ಟಗಳ ಮಳೆ ಸುರಿಸ್ತಾನೆ. ನಾರಸಿಂಹ, ನಮ್ಮಲ್ಲಿರುವಂತಹ ಅಜ್ಞಾನವನ್ನು ತೊಳೆದು ಜ್ಞಾನದ ಬೀಜವನ್ನು ಬಿಚ್ಚುತ್ತಾನೆ. ರಾಮ ಅಂದರೆ ಸಾಕು, ರಾ ಅಂದರೆ ಅಗ್ನಿ ಬೀಜ, ಮಾ ಅಂದರೆ ತೊಳೆಯುವವನು, ಅಂದರೆ ನಮ್ಮಲ್ಲಿರುವಂತಹ ಅಜ್ಞಾನವನ್ನು ತೊಳೆದು ಜ್ಞಾನವನ್ನು ಕೊಡ್ತಾನೆ. ಈ ರೀತಿಯಾದಂತಹ ಅದರ ಅಂತರಾತ್ಮವನ್ನು ತಿಳಿದಾಗ ನಮಗೆ ಭಗವಂತನೇ ಸರ್ವೋತ್ತಮ ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ದೇವರ ಭಕ್ತಿ ನಮಗೆ ದೊಡ್ಡಕ್ಕಾಗ್ತಾ ಹೋಗುತ್ತೆ. ದೇವರನ್ನು ಪ್ರೀತಿಸದೇ ಇರೋದೇ ಒಂದು ದೊಡ್ಡ ರೋಗ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ದೇವರನ್ನು ಅಂತ ಅಂದರೆ ಯಾವ ದೇವರಾದರೂ ಆಗಬಹುದು. ಕೆಲವರಿಗೆ ರಾಮ ಇಷ್ಟ ಆದರೆ ಕೆಲವರಿಗೆ ಕೃಷ್ಣ ಆಗ್ತಾರೆ, ಕೆಲವರಿಗೆ ವಿಷ್ಣು ಇಷ್ಟ ಆಗ್ತಾನೆ, ಕೆಲವರಿಗೆ ಶ್ರೀರಂಗ ಇಷ್ಟ ಆಗ್ತಾನೆ, ಕೆಲವರಿಗೆ ನರಸಿಂಹ ಇಷ್ಟ ಆಗ್ತಾನೆ. ಅವನ ರೂಪ ಬೇರೆ ಇರಬಹುದೇ ವಿನಃ ಮೊದಲು ದೇವರನ್ನು ಯಾರು ಪ್ರೀತಿಸೋದಿಲ್ವೋ ಅದೇ ದೊಡ್ಡ ರೋಗ. ಹೇಗಪ್ಪ ಅಂತ ಅಂದರೆ, ದೇವಸ್ಥಾನಕ್ಕೆ ಹೋದಾಗ ದೇವರನ್ನು ಕಂಡ್ರ ಅಂತ ಅಂದರೆ, ನಾವು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಂತ ಅಂದ್ಕೊಳ್ಳೋಣ. ನಾನು ನೆನ್ನೆನೋ ಮೊನ್ನೆ ಕ್ಲಾಸಲ್ಲಿ ಹೇಳ್ತಾ ಇದ್ದೆ, ವಾವ್, ಅಲ್ಲಿ ಹೋಗೋ ರೋಡ್ ಚೆನ್ನಾಗಿದೆ, ದೇವಸ್ಥಾನದ ಅಲಂಕಾರ ಚೆನ್ನಾಗಿದೆ, ಅಷ್ಟೊಂದು ರಶ್ ಇತ್ತು, ಅಲ್ಲಿ ಬಂದವರೆಲ್ಲ ಶ್ರೀಮಂತರಿದ್ದರು, ಅಲ್ಲಿ ಬಂದಿರೋರು ಈ ಥರ ಸೀರೆ ಹಾಕ್ಕೊಂಡಿದ್ರು, ಆ ಥರ ಒಡವೆ ಹಾಕ್ಕೊಂಡಿದ್ರು, ದೇವ್ರಿಗೆ ಇಷ್ಟು ಒಡವೆ ಹಾಕಿದ್ರು, ದೇವರಿಗೆ ಅಂತಹ ಅಭಿಷೇಕ ಮಾಡಿದ್ರಂತೆ. ಎಲ್ಲ ಕಣ್ಣಿಗೆ ಕಾಣೋ ನಮಗೆ ದೇವ್ರು ಕಾಣೋದೇ ಇಲ್ಲ.
ಅಲ್ವಾ? ಇಲ್ಲಿ ತಪ್ಪು ಯಾರ್ದು? ದೇವರನ್ನು ನೋಡದೆ ಬಂದಿರೋದು ನಮ್ಮ ತಪ್ಪು. ನಾವು ಅಲ್ಲಿರುವಂತಹ ಕೇವಲ ವೈಭೋಗವನ್ನು ನೋಡ್ಕೊಂಡ್ಬಂದಿದ್ದೀವಿ. ಹಾಗಾಗಿ ಭಗವಂತ ನಮ್ಮನ್ನು ಹೇಗೆ ಒಳ್ಳೆಯದು ಮಾಡೋದಕ್ಕೆ ಸಾಧ್ಯ? ನಾವು ನೋಡೋಕ್ಕೆ ಹೋಗಿದ್ದೇನು ಭಗವಂತನನ್ನು. ಹಾಗಾಗಿ ಕೇವಲ ಭಗವಂತ ಇವತ್ತು ತುಂಬ ಚೆನ್ನಾಗಿ ಕಾಣ್ತಿದ್ನಪ್ಪ ಭಗವಂತ, ಅವನನ್ನು ನೋಡಿದ ತಕ್ಷಣ ನನಗೆ ತುಂಬ ಖುಷಿ ಆಯಿತು ಅಂತ ಹೇಳಿದವರು ಎಷ್ಟು ಜನ ಇದ್ದೀವಿ ಅಲ್ವಾ? ಯೋಚನೆ ಮಾಡಬೇಕು ಅಂತ ಹೇಳ್ತಾರೆ. ಇದಕ್ಕೆ ಈ ಇಂದ್ರಿಯ ನಿಗ್ರಹಕ್ಕೆ ರಾಘವೇಂದ್ರ ಸ್ವಾಮಿಗಳು ಒಂದು ಹೇಳ್ತಾ ಹೋಗ್ತಾರೆ, ಇಂದ್ರಿಯಗಳು ಯಾವಾಗ ಒಳ್ಳೇದಪ್ಪ ಅಂತ ಅಂದರೆ, ಇಂದ್ರಿಯ ನಿಗ್ರಹ ಆಗಿದೆಯಾ ನಮಗೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅನ್ನೋದಕ್ಕೆ ಅವರು ಉದಾಹರಣೆ ಕೊಡ್ತಾ ಹೋಗ್ತಾರೆ. ಇಂದ್ರಿಯಗಳಿಂದ ನಮಗೆ ಯಾವುದೇ ರೀತಿಯಾದಂತಹ ಕೆಡುಕುಂಟಾಗಿಲ್ಲವೆಂದರೆ ಆಗ ನೀನು ಇಂದ್ರಿಯ ನಿಗ್ರಹವನ್ನು ಮಾಡಿದ್ದೀಯಾ ಅಂತ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅದಕ್ಕೆ ಅವರನ್ನು ಸ್ವಾಮಿಗಳು ಅಂತೀವೋ ಏನೋ ನನಗೆ ಗೊತ್ತಿಲ್ಲ. ಯಾಕೆ ಅಂದರೆ ಅವರ ಒಂದೇ ಒಂದು ಮಾತಿನಲ್ಲಿ ಸಂಪೂರ್ಣ ಅರ್ಥ ಇದೆ. ನಿನ್ನ ಇಂದ್ರಿಯಗಳಿಂದ ನಿನಗೆ ತೊಂದರೆ ಆಗಿಲ್ಲವೆಂದರೆ ನೀನು ಇಂದ್ರಿಯ ನಿಗ್ರಹವನ್ನು ಮಾಡಿದ್ದೀಯಾ. ಹಾಗಾಗಿ ಅದು ಇಂದ್ರಿಯ ನಿಗ್ರಹದ ಒಂದು ಸ್ಥಿತಿ ಅಂತ ಹೇಳ್ತಾ ಹೋಗ್ತಾರೆ. ನೀನು ದೇವಸ್ಥಾನಕ್ಕೆ ಹೋಗ್ತಾ ಇದೆಯಾ, ದೇವ್ರನ್ನ ನೋಡಬೇಕು ಅಂತ ಆಸೆ, ಅದರಿಂದ ನಿನಗೇನೂ ತೊಂದರೆ ಆಗೋದಿಲ್ಲ ಅಲ್ವಾ? ದೇವಸ್ಥಾನಕ್ಕೆ ಹೋದಾಗ ದೇವರ ಪ್ರಸಾದವನ್ನು ಸ್ವೀಕಾರ ಮಾಡ್ತೀವಿ, ಏನೂ ತೊಂದರೆ ಆಗೋದಿಲ್ಲ. ಆದರೆ ನಮ್ಮ ಇಂದ್ರಿಯದಿಂದ ಯಾವುದೋ ರೀತಿಯಾದಂತಹ ತೊಂದರೆ ಆಗ್ತಾ ಇದೆ ಅಂತ ಅಂದರೆ ಅದು ನಿನಗಿನ್ನೂ ಇಂದ್ರಿಯ ನಿಗ್ರಹ ಬಂದಿಲ್ಲ ಅಂತ ಇಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಹಾಗೆಯೇ ಯಸ್ಯ ಇಂದ್ರಿಯಾಣಿ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಇಷ್ಟದ ಮನಸ್ಸನ್ನು ಹತೋಟಿಗೆ ತರೋದು ತುಂಬ ಕಷ್ಟ. ಅಂದರೆ ಮನಸ್ಸಿಗೆ ನಾವು ಹೇಗೆ ಹತೋಟಿಗೆ ತರಬೇಕು ನಮ್ಮ ಇಂದ್ರಿಯಗಳನ್ನು ಅಂತ ಅಂದರೆ, ನಾವು ಇಷ್ಟಪಡುವ ವ್ಯಕ್ತಿಯನ್ನು ನಾವು ನೋಡೋಕ್ಕೆ ಹೋದಾಗ ನಮಗೆ ಯಾವುದೇ ರೀತಿಯಾದಂತಹ ಕಷ್ಟಗಳಾಗೋದಿಲ್ಲ. ಹಾಗೆಯೇ ಭಗವಂತ, ಅದರಲ್ಲೂ ನನ್ನ ಕೃಷ್ಣನನ್ನೇ ತಗೊಂಡ್ಬಿಡೋಣ. ಭಗವಂತ ನೀನು 11 ಇಂದ್ರಿಯಗಳನ್ನು ನಿಗ್ರಹ ಮಾಡ್ತೀಯ ಅಲ್ವಾ ತಂದೆ, ಹಾಗಾಗಿ ಏಕಾದಶಿಯ ಉಪವಾಸವನ್ನು ಮಾಡ್ತೀನಿ ನಾನು ಅಂತ ನಾನೇನಾದರೂ ಮನಸ್ಸಿನಲ್ಲಿ ಅಂದ್ಕೊಂಡೆ, ನನಗೆ ಅವನ ಮೇಲೆ ಪ್ರೀತಿ ಇರುತ್ತೆ ಅಲ್ವಾ. ಹಾಗಾಗಿ ಏಕಾದಶಿಯ ಉಪವಾಸವನ್ನು ನಾನು ಸ್ಕಿಪ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಅಥವಾ ಭಗವಂತ ವಿಷ್ಣು ಸಹಸ್ರನಾಮವನ್ನು ಓದೋದ್ರಿಂದ ನಿನ್ನ ಪಕ್ಕದಲ್ಲಿ ಬಂದು ಕೂತ್ಕೊತೀಯಂತೆ, ನೀನು ನನ್ನ ಪಕ್ಕದಲ್ಲಿ ಬಂದು ಕೂತ್ಕೊಂಡ್ರೆ ನನಗೆ ಅಷ್ಟೇ ಸಾಕಪ್ಪ. ನಾವು ವಿಷ್ಣು ಸಹಸ್ರನಾಮದ ಅರ್ಥದಲ್ಲಿ ತಿಳ್ಕೊಂಡಿದ್ದೀವಿ. ಸಶಂಕ ಚಕ್ರಂ ಸ ಕಿರೀಟ ಕುಂಡಲಂ ಸ ಪೀತವಸ್ತ್ರಂ ಸರಸೀರುಹೇಕ್ಷಣಂ ಅಂತ. ಹಾಗೆ ನೀನು ನನ್ನ ಹಿಂದೆ ಬಂದು ನನ್ನನ್ನು ನೀನು ರಕ್ಷಣೆ ಮಾಡ್ತೀಯ ಅಂದರೆ ಅದಕ್ಕಿಂತ ಪುಣ್ಯದ ಕೆಲಸ ಏನಿದೆಯಪ್ಪ, ನಾನು ಇವತ್ತಿಂದ ನಿನ್ನ ಪಾರಾಯಣವನ್ನು ಮಾಡ್ತೀನಿ ಅಂತ ಆ ಪ್ರೀತಿಯಿಂದ ನಾವು ಮಾಡಿದಾಗ ಆ ಇಂದ್ರಿಯ ನಿಗ್ರಹಗಳು ಬರ್ತಾ ಹೋಗುತ್ತೆ. ತುಂಬ ಜನರು ಬಾಯಲ್ಲಿ ಕೇಳಿದ್ದೀವಿ ನಾವು, ಕಾಶಿಗೆ ಹೋಗ್ಬಿಟ್ಟು ಅದನ್ನು ಬಿಟ್ಟು ಬಂದೆ, ಕಾಶಿಗೆ ಹೋಗ್ಬಿಟ್ಟು ಇದನ್ನು ಬಿಟ್ಟು ಬಂದೆ. ನೀನು ಕಾಶಿಗೆ ಹೋಗಿ ಏನೋ ಬಿಟ್ಟು ಬರೋದಲ್ಲ, ಕಾಶಿಗೆ ಹೋದಾಗ ನಿನ್ನಲ್ಲಿರುವಂತಹ ಅರಿಷಡ್ವರ್ಗಗಳನ್ನು ಬಿಟ್ಬಿಟ್ಟು ಬರಬೇಕು. ನಂಗೆ ತುಂಬ ಇಷ್ಟ ಪಾನಿಪುರಿ, ಅದಕ್ಕೆ ಪಾನಿಪುರಿ ಬಿಟ್ಬಿಟ್ಟು ಬಂದೆ ಅಲ್ಲ. ಕೆಲವೊಮ್ಮೆ ಈ ಗಂಡಸರು ತಮಾಷೆ ಮಾಡೋದುಂಟು, ಹೌದಾ ಹಾಗಿರೋ ಕಾಶಿಗೆ ಹೋದಾಗ ನಿನ್ನನ್ನು ಬಿಟ್ಬಿಟ್ಟು ಬರಲ್ಲ ಅಂತ ಅಲ್ವಾ. ಬೇಡ, ಗಂಡ ಹೆಂಡ್ತಿನ ಬಿಡೋದು ಬೇಡ, ಹೆಂಡ್ತಿ ಗಂಡನ್ನು ಬಿಡೋದು ಬೇಡ, ತಮಾಷೆ ಮಾಡಿದೆ ಅಷ್ಟೇ. ಅಂದರೆ ನಿಮ್ಮ ಮುಖದಲ್ಲೂ ಒಂದು ನಗು ಬರಲಿ ಅನ್ನೋ ಒಂದು ಕಾರಣ ಅಷ್ಟೇ. ಕಾಶಿಗೆ ಹೋದಾಗ ನಾವು ಬಿಟ್ಟು ಬರಬೇಕಾಗಿರೋದು, ಭಗವಂತ ನನ್ನಲ್ಲಿ ಅಜ್ಞಾನ ಇದೆ, ನಿನ್ನನ್ನು ಕಾಣೋದಕ್ಕೆ ನನಗಾಗ್ತಾ ಇಲ್ಲ, ಹಾಗಾಗಿ ಈ ಅಜ್ಞಾನವನ್ನು ಬಿಟ್ಬಿಟ್ಟು ಬರ್ತಾ ಇದ್ದೀನಿ, ನನಗೆ ನಿನ್ನ ಜ್ಞಾನವನ್ನು ಕೊಡು ಅಂತ ನಾವು ಕೇಳ್ಕೊಂಬರ್ಬೇಕಂತೆ. ಹಾಗಾಗಿ ಇದಕ್ಕೆ ತುಂಬ ಚೆನ್ನಾಗಿ ಒಂದು ಕಡೆ ಬ್ರಹ್ಮ ಹೇಳ್ತಾ ಹೋಗ್ತಾನೆ. ಏನು ಹೇಳ್ತಾನಪ್ಪ ಅಂತ ಅಂದರೆ, ನನ್ನ ಬಾಯಲ್ಲಿ ಯಾವತ್ತೂ ಸಹ ಕೆಟ್ಟದು ಬರುವುದಿಲ್ಲ, ನನ್ನ ಬಾಯಲ್ಲಿ ಯಾವತ್ತೂ ಕೆಟ್ಟದು ಭಗವಂತ ನುಡಿಸೋದಿಲ್ಲ, ನಾನು ಯಾವತ್ತೂ ಕೆಟ್ಟದನ್ನು ನೋಡೋದೇ ಇಲ್ಲ. ಯಾಕೆ ಅಂದರೆ ನಾನು ಸದಾ ಭಗವಂತನನ್ನು ನೋಡ್ತಾ ಇರ್ತೀನಿ ಅಂತ. ಅಂದರೆ ಬ್ರಹ್ಮ
ಆ ಕಮಲದ ಮೇಲೆ ಕುಳಿತುಕೊಂಡು ಅವನ ಸೃಷ್ಟಿ ಕಾರ್ಯವನ್ನು ಮಾಡ್ತಾ ಇರ್ತಾನೆ. ಹೇಗೆ ಸೃಷ್ಟಿ ಕಾರ್ಯವನ್ನು ಮಾಡ್ತಾ ಇರ್ತಾನಪ್ಪ ಅಂತಂದರೆ ಅವನ ದೃಷ್ಟಿ ಸಂಪೂರ್ಣವಾಗಿ ವಿಷ್ಣುವಿನ ಮೇಲಿರುತ್ತಂತೆ. ಹೇಳಿದ್ವಲ್ಲ, ಇಬ್ಬರೇ ಅಂತೆ ಭಗವಂತನನ್ನು ನೋಡಿರೋರು, ಒಂದು ಲಕ್ಷ್ಮಿ ಮತ್ತು ಇನ್ನೊಂದು ಬ್ರಹ್ಮ. ಏಕೆಂದರೆ ಅವರಿಬ್ಬರೇ ನೋಡ್ತಾ ಇರ್ತಾರಂತೆ, ಬೇರೆಯವರಿಗೆಲ್ಲ ಆತ ಪ್ರಜ್ವಲಿಸುವ ಸೂರ್ಯನ ಹಾಗೆ ಕಾಣ್ತಾರೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗಾಗಿ ಬ್ರಹ್ಮನ ಬಾಯಲ್ಲಿ ಎಂದೂ ಸಹ ಕೆಟ್ಟು ಮಾತು ಬರೋದೇ ಇಲ್ಲ, ಯಾಕೆಂದರೆ ಅವನು ಒಳ್ಳೆಯದೇ ನೋಡ್ತಾ ಇರ್ತಾನಲ್ಲ. ನಮ್ಮ ಮಕ್ಕಳ ಬಾಯಲ್ಲೂ ಅಷ್ಟೇ ಕೆಟ್ಟ ಮಾತು ಬರೋದೇ ಇಲ್ಲ. ಯಾಕೆ ಅಂತಂದರೆ ನಾವು ಮನೇಲಿ ಮಾತಾಡೋದೇ ಇಲ್ಲ ಅಲ್ವಾ. ನಾವು ಮನೆಯಲ್ಲಿ ಮಾತೇ ಆಡಿಲ್ಲ ಅಂತ ಅಂದರೆ ನಮ್ಮ ಮಕ್ಕಳು ಕಲ್ತ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ? ಹೊರಗಡೆಯಿಂದ ಕಲ್ತ್ಕೊಳ್ಳೋ ಸಾಧ್ಯತೆ ಇರುತ್ತೆ, ಆದರೆ ನಾವು ಮನೇಲಿ ಹೇಳಬೇಕು, ಇಲ್ಲ ಪುಟ್ಟ ನಾವು ಮನೇಲಿ ಹೀಗೆ ಮಾತಾಡ್ತೀವಲ್ವಾ, ಹೀಗೆ ಮಾತಾಡಬೇಕು ಅಂತ. ಹಾಗಾಗಿ ಭಗವಂತನನ್ನು ಸದಾ ನೋಡ್ತಾ ಇರೋದ್ರಿಂದ ನನಗೆ ಎಂದೂ ಸಹ ಕೆಟ್ಟದು ಬರೋದೇ ಇಲ್ಲ ಅಂತ ಹೇಳ್ತಾ ಹೋದರೆ, ವ್ಯಾಸ ಮಹರ್ಷಿಗಳು ವ್ಯಾಸರು ಬರೀ ಹೇಳ್ತಾ ಹೋಗ್ತಾರೆ, ಎಂದೂ ಸಹ ಈ ಪ್ರಪಂಚದಲ್ಲಿ ಆಗಬಾರದಿದ್ದು ಆಗೇ ಇಲ್ಲ, ಮುಂದೆ ಆಗೋದೂ ಇಲ್ಲ. ಯಾಕೆ ಅಂದರೆ ನಮ್ಮೆಲ್ಲರ ಸೃಷ್ಟಿಕರ್ತ ಭಗವಂತ, ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿರೋದು ಭಗವಂತ ಕೇವಲ ಅವನ ಸಂಕಲ್ಪದಿಂದ. ಹಾಗಾಗಿ ಅವನು ಎಂದೂ ಸಹ ಕೆಡುಕುಂಟು ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಹೌದು, ಎಂದೂ ಸಹ ನಮ್ಮ ಜೀವನದಲ್ಲೂ ಅಷ್ಟೇ ಹಿಂದೆ ಕೆಟ್ಟದಾಗಿಲ್ಲ, ಮುಂದೆ ಕೆಟ್ಟದಾಗೋದೂ ಇಲ್ಲ, ಈಗ ಆಗ್ತಾನೂ ಇಲ್ಲ. ಯಾಕೆ ಅಂತ ಅಂದರೆ ನಮ್ಮನ್ನು ಸಹ ಸೃಷ್ಟಿ ಮಾಡಿರೋದು ಭಗವಂತನೇ. ಆದರೆ ನಮ್ಮೆಲ್ಲರ ಜೀವನದಲ್ಲಿ ಕಷ್ಟ ಕಾರ್ಪಣ್ಯಗಳು ಇದೆ. ಅದಕ್ಕೆ ಕಾರಣ ಶಿಕ್ಷೆ ಅಲ್ಲ, ಶಿಕ್ಷಣ. ಭಗವಂತ ನಮಗೆ ಒಂದು ಒಳ್ಳೆ ಶಿಕ್ಷಣವನ್ನು ಕೊಡ್ತಾ ಇದ್ದಾನೆ, ನೀನು ಇನ್ನೂ ಉತ್ತಮರಾಗು ಅಂತ. ಅಮ್ಮ ಮಾರ್ಕೆಟಿಂದ 2 ಬ್ಯಾಗನ್ನು ತೊಗೊಂಬರ್ತಾಳೆ. 3 ಬ್ಯಾಗ್ ಇರುತ್ತೆ ಅವಳ ಕೈಯಲ್ಲಿ. ಒಂದು 10 kg ಬ್ಯಾಗು, ಒಂದು 5 kg ಬ್ಯಾಗು, ಒಂದು 1 kg ಬ್ಯಾಗು. ತುಂಬ ಇಳಿದ್ಬಿಟ್ಟು ನಡ್ಕೊಂಬರ್ತಾ ಇರ್ತಾಳೆ. ದೊಡ್ಡ ಮಗ ಮತ್ತು ಚಿಕ್ಕ ಮಗ ಓಡಿ ಹೋಗ್ಬಿಟ್ಟು ಅಮ್ಮ ಕೊಡು ಬ್ಯಾಗನ್ನು ಇಟ್ಕೊತೀನಿ ಅಂತ ಹೇಳ್ತಾರೆ. ಆಗ ಹೌದಾ ಪುಟ್ಟ ಅಂತ ಅಂದ್ಬಿಟ್ಟು ಏನು ಮಾಡ್ತಾಳೆ ಅಮ್ಮ, ದೊಡ್ಡ ಮಗನ ಕೈಲಿ 5 kg ಬ್ಯಾಗ್ ಕೊಡ್ತಾಳೆ, ಚಿಕ್ಕ ಮಗನ ಕೈಲಿ 1 kg ಬ್ಯಾಗ್ ಕೊಡ್ತಾಳೆ. ಅದೇ 10 kg ಬ್ಯಾಗನ್ನು ತಾನೇ ಇಟ್ಕೊಂಬರ್ತಾಳೆ. ಎಷ್ಟೇ ಹಠ ಮಾಡಿದ್ರೂ ಮಕ್ಕಳ ಕೈಲಿ ಕೊಡಲ್ಲ. ಯಾಕೆ ಅಂದರೆ ಅವ್ರಿಗಿನ್ನೂ ಎತ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ಅಲ್ವಾ. ಹಾಗಾಗಿ ಭಗವಂತನಿಗೂ ಗೊತ್ತು ನಾವು ಎಷ್ಟು ಕಷ್ಟವನ್ನು ಹೊರಬಹುದು ಅಂತ, ಅಷ್ಟೇ ಕಷ್ಟವನ್ನು ಕೊಡ್ತಾನೆ. ಅದಕ್ಕಿಂತ ಜಾಸ್ತಿ ಖಂಡಿತವಾಗ್ಲೂ ಕೊಡೋದಿಲ್ಲ. ನಾವಿನ್ನೂ ಶರಣಾದಾಗ ಅದು ಹತ್ತಿಯ ಹಾಗೆ ಹಗುರವಾಗಿ ನಮ್ಮನ್ನು ಬಹು ಬೇಗ ಆ ಕಷ್ಟದಿಂದ ಪಾರು ಮಾಡ್ತಾ ಹೋಗುತ್ತೆ. ಹೀಗೆ ಕೃಷ್ಣ ಮತ್ತಷ್ಟು ಅರ್ಥಗಳನ್ನು ನಮಗೆ ಹೇಳ್ತಾ ಇದ್ದಾನೆ. ಐ ಹೋಪ್ ಇವತ್ತಿನ ಕ್ಲಾಸ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು.